ಹೋಟೆಲ್ ಉದ್ಯೋಗಕ್ಕೆ 75% ಮೊದಲು ಕಿಚನ್ ಬೇಕು ಸರ್. 25% ಅದಾದ್ರೆ ನಡೀತೈತಿ. ಐಟಮ್ ಭಾಳ ಮಾಡಬೇಡ್ರಿ. ನೀವು 10/10 ಇದ್ದರು 4 ಐಟಮ್ ಒಳ್ಳೆ ಐಟಮ್ ಮಾಡಿಬಿಡಿ. ಕರೆಕ್ಟ್ ಆಗುತ್ತೆ ಸರ್. ಈಗ ನೀವು ಕಾರ್ ಗಾಡಿ ಹಚ್ಚಿದ್ರಿ ನಿಮ್ಮ ಮನಿ ಮುಂದೆ, ನಡ್ಕೋತ ಹೋದಾಗ ನಿಮ್ಮ ಮನಿ ಬರ್ಬೇಕಲ್ಲ. ಈ ಕಾರ್ ಗಾಡಿನ ಒಳಗೆ ಹೋಗ್ತೈತಿ. ಜೀವನದೊಳಗೆ ಯಾವ್ದೋ ಮಾಡ್ರಿ, ನೀವ್ ಅದನ್ನ ಮಾಡಿದಾಗ ಬರುದು, ಹಂಗ ನಡ್ಕೋತ ಹೋದಾಗ ಮನಿ ಬರುದ್ರಿ. ನಿಜವಾಗ್ಲು ಹಿಡಿದಾರೆ ಈ ಪ್ಲೇಟ್ ಏನ್ ತೊಳಿತಿದ್ರಲ್ರಿ, ಪ್ಲೇಟ್ ತೊಳೆದ್ರೊಳಗೆ ಮುಸ್ರಿ ಬಂದ ತಿಂದನ್ರಿ. ನಾ ಇಡ್ಲಿ ಅದು ಬಿಟ್ಟವ್ರದು ರೀ, ಬಿಟ್ಟಿದ್ ತಿಂದನ್ರಿ. ಬರ್ರಿ ಬೀಗ್ರ ಊಟ ಮಾಡೋಣ. ಬಾಳ್ ಮಂದಾಗ್ಲಿ ತಗೋರಿ. ನಿಮ್ ಬಾಯ ಅರಿಕೆಯಿಂದ ಹಂಗ ಆಗ್ಲೇವಾ? ಈಗ ಇಲ್ಲಿ ಹೋಟೆಲ್ ಇದೆಯಾ ಸರ್? ಇಲ್ಲಿ ಒಂದು ಐತ್ರಿ, ಇದ ಕೋರ್ಟ್ರಿ. ಇದು ಈಗ ಕಾಣೋದು ಕೆಂಪ್ ಅಂತ ಕಾಣ್ತೈತಿ ಅಲ್ರಿ, ಅದು ಕೋರ್ಟ್ರಿ ಅದು. ಓಕೆ. ಬಟ್ ಇಲ್ಲಿ ಹತ್ತಿರದಲ್ಲೇ ಎರಡೆರಡು ಮಾಡಿರಲ್ಲ, ಹೆಂಗೆ ಇದೆ ಸರ್? ಇಲ್ಲೇ ಇಲ್ರಿ, ತೋರ್ಸ್ತೀನಿ ಬರ್ರಿ. ಹೌದು, ಹತ್ತಿರ ಏನಿಲ್ರಿ, ಅದು ಸ್ವಲ್ಪ ಮಾರ್ಕೆಟ್ ಐತಿ ಬರ್ರಿ. ನೀವು ಈಗಿರಕ್ಕೆ ಅದಕ್ಕೆ ಸಂಬಂಧ ಇಲ್ಲ ಸರ್. ಹಂಗ ಹೌದು ಸರ್. ಇಲ್ಲಿ ಮೇನ್ ಕೋರ್ಟ ಕಚೇರಿ ಇದಾವ ಸರ್. ಇಲ್ಲಿ ನಿಮ್ ತೋರ್ಸ್ತೀನಿ. ಕೋರ್ಟು ಕಚೇರಿ ಅದಾವ? ಹೌದ್ರಿ. ಅಂದ್ರೆ ಮೆನು ಎಲ್ಲ ಒಂದೇ ಇರ್ತನ್ರಿ? ಬೇರೆ ಬೇರೆ? ಬೇರೆ ಬೇರೆ ಸರ್, ಬೇರೆ ಬೇರೆ. ಈ ಪ್ರದೇಶಕ್ಕೆ ಬೇರೆ, ಅಲ್ಲಿ ಬೇರೆ. ಇವತ್ತ ಶನಿವಾರ ಒಂದಿಷ್ಟ ಆಫೀಸ್ಗಳು ಸೂಟಿದಾವ್ ಸರ್. ಹಿಂಗಾಗಿ ನಮ್ ಗದ್ಲ ಕಮ್ಮಿ ಐತಿ ಸರ್. ಜೇರ್ ಕರ್ತ ಆಫೀಸ್ ಅದು ಇದ್ರ ಸರ್. ನಿಮ್ಗ ಇಲ್ಲಿ ಹಯ್ಯಾಕ್ ದಾರಿ ಇರಂಗಿಲ್ಲ ಸರ್. ಓ, ಇವತ್ತ ಶನಿವಾರ ಅಲ್ಲ ಸರ್. ಇವತ್ತ ಒಂದಿಷ್ಟು ಆಫೀಸ್ಗಳು ಸೂಟಿ ಇರ್ತಾವ ಸರ್. ಒಂದಿಷ್ಟು ಕಿರಾಣಿ ಅಂಗಡಿಗಳು ಸೂಟಿ ಇರ್ತಾವ್ರಿ, ಮತ್ತ ರವಿವಾರ ಸೂಟಿ ಇರ್ತಾವ್ರಿ. ಉಳಿದಿಂದಾಗಂತೂ ನೋಡಂಗಿಲ್ಲ ಸರ್ ಇದನ್ನ. ಇದು ಯಾವ ಏರಿಯಾ ಈಗ ಸರ್? ಇದು ಕೋರ್ಟ್. ಕೋರ್ಟ್? ಈಗ ಎಲ್ಲಾ ಅಂಗಡಿ ಬಂದಾವ ನೋಡ್ರಿ ಸರ್. ಇವತ್ತು ಇವು ಎಲ್ಲಾ ಸ್ಟಾಂಪ್ ಬರ್ಯಾವ್ರಿ ಸರ್. ಇದು ಇಲ್ಲಿ ಕೋರ್ಟ್ ಕಚೇರಿ ಐತ್ರಿ ಒಳಗ್ರಿ. ಇದು ಸ್ಟೇಟ್ ಬ್ಯಾಂಕ್ ಸರ್. ಮತ್ತೆ ಇಲ್ಲಿ ಮೇನ್ ಮಾರ್ಕೆಟ್ ಬರ್ತೈತ್ರಿ. ಇದು 2010 ನಾ ಚಾಲೂ ಮಾಡಿದ್ರಿ. ಇಲ್ಲಿ ಬತ್ ನೋಡಿ ಸರ್ ಹೋಟೆಲ್. ಈಗ ಇದು ಮೇನ್ ಮಾರ್ಕೆಟ್ ಸರ್. ಇತ್ತ ಬಂಗಾರ ಅಂಗಡಿ, ಕಿರಾಣಿ ಅಂಗಡಿ ಎಲ್ಲ ಇಲ್ಲೇ ಅದಾವ ಸರ್. ಎಲ್ಲ ಇಲ್ಲೇ ಅದಾವ್ರಿ. ಈಗ ಇದು ಹೋಟೆಲ್ ಅನ್ಪೂರ್ಣ ನಮ್ದು ಸರ್. ಸರ್ ಇದು 3ನೇ ಬ್ರಾಂಚ್ ರೀ. ಇದು 3ನೇ ಬ್ರಾಂಚ್. ನಾವು 2010 ಮೊದಲು ಚಾಲೂ ಮಾಡಿದ ಹೋಟೆಲ್ ಇದೆ ರೀ. 2010 ಫಸ್ಟ್ ನಾವು ಜಮಖಂಡಿಗೆ ಹೋಗ್ತೀನಿ ಅಂತ ಬಂದ. ಇದ ಫಸ್ಟ್ ಸರ್. ಇದ ಫಸ್ಟ್ ರೀ ಮಾಡಿದ್ರಿ. ಮುಂದಿದು ಕೋರ್ಟ್ ರೋಡ್ ಸರ್. ಇದು ಇದು ಒಳಗಿನ ಕಾಣೋದು ಕೋರ್ಟ್ ರೀ. ಇದು ಕೋರ್ಟ್ ರೀ. ಇವತ್ತೆಲ್ಲ ಶನಿವಾರ ಬಂದದಾವ್ ಸರ್. ಕೋರ್ಟ್ ಅದು ರೀ. ಪೂರ ಒಳಗೆ ಆಫೀಸ್ಗಳು ಅದಾವ್ರಿ, ಎಲ್ಲ ಆಫೀಸ್ ರೀ. ಇದ ಮೇನ್ ಮಾರ್ಕೆಟ್ ರೀ. ಇಲ್ಲಿ ಬಜಾರ್ ರೀ, ಕಿರಾಣಿ ರೀ, ಬಂಗಾರ ಅಂಗಡಿ ಎಲ್ಲ ಮೇನ್ ಮಾರ್ಕೆಟ್ ಇಲ್ಲೇ ರೀ. ಈಗ ಅಲ್ಲಿ ಗಲಗಲ್ಯಾಗ ಹೋಟೆಲ್ ಚೆನ್ನಾಗಿ ನಡೀತಿತ್ತು. ಹ್ಞೂ. ಅಲ್ಲಿಂದ ಜಮಖಂಡಿಗೆ ಶಿಫ್ಟ್ ಆಗ್ಬೇಕಂತ ಯಾಕೆ ಅನಿಸ್ತು ನಿಮ್ಗೆ? ಸರ್ ನಮಗೆ ಗಲಗಲಿ ಊರು ಮುಳುಗಡೆ ಅಲ್ರಿ. ಹೌದ್ರಿ. ಎಂದರೆ ಯಾಕೆ ಮುಣುಗ್ತೈತ್ಲ ಅನ್ನೋ ಉದ್ದೇಶಕ್ಕೆ ನಾವು 2010 ಇಲ್ಲಿಗೆ ಬಂದೇವ್ರಿ. ಇಲ್ಲಿಕ ನಮ್ಮ 21 ಎಕರೆ ಹೊಲ ಅಲ್ಲೇ. ಇದು ಊರ್ ಮುಳುಗಡೆ ಇರ್ಲಿಕ್ಕೆ ನಾವ್ಯಾಕೆ ಬರೋಣ್ರಿ ಇಲ್ಲಿಗೆ? ಮುಳುಗಡೆ ಸಂಬಂಧ ಬಂದನ್ರಿ. ಬಂದು ಹ್ಞೂನ್ರಿ, ಇದನ್ನ ಮಾಡೇನ್ರಿ. 2010 ಇದನ್ನ ಚಾಲೂ ಮಾಡೇನಿ. ಓಕೆ. ಇಲ್ಲಿ ಊಟ ಟಿಫನ್ ಎಲ್ಲ ಸಿಗುತ್ತೆ ಇಲ್ಲಿ? ಐತಲ್ ಸರ್, ಐತೆ ಎಲ್ಲ. ಓಕೆ. ಇದು ದೊಡ್ಡದೈತ್ರಿ? ಹ್ಞೂ ಸರ್. ಏನು ಸೈಜ್ ಐತ್ರಿ ಇದು? ಸರ್ ಇದು 40-60 ಸರ್. 40-60? ಹೌದು ಸರ್. ಬರ್ರಿ ಬರ್ರಿ ಒಳಗೆ. ಓಕೆ. ಎಲ್ಲ ಪ್ಲಾನ್ ನಂದರೆ ಸರಿ ಬಂದಿರ್ತಾರೆ. ಅಷ್ಟ ಇಷ್ಟೊಳಗೆ ಸರ ಕುಕ್ಕರ್ಗೊಳ್ರಿ, ಈಗ ಸಾಂಬಾರ್ ಗಿಂಬರ್ ಎಲ್ಲ ಇದ್ರೊಳಗೆ ಮಾಡಿರ್ತಾರೆ. ಮತ್ತು ಹೊಳ್ಳೆ ಇಲ್ಲೇ ಸ್ಟೀಮ್ ಕುಂದ್ರಿಸಿನ್ರಿ. ಮ್ಯಾಗ ಏನರ ಸ್ಟೋರ್ ರೂಮ್ ಇಟ್ಕೊಳ್ ಹಾಕ್ರಿ. ಇಲ್ಲಿ ಸ್ಟೀಮ್ ಕುಂದ್ರಿಸಿನ್ರಿ. ಎಲ್ಲ ಪ್ಲಾನ್ ಮಾಡೇ ಕುಂದ್ರಿಸಿನ್ರಿ. ಈಚತ ಬರ್ರಿ ಬಾಯ್ಲರ್ ಕೊಡ್ರಿ. ಹೌದಾ? ಹೌದ್ರಿ. ಇದ್ರ ಮ್ಯಾಗ ನಂದೆಲ್ಲ ಇಡ್ಲಿ ಚಾದ್ರಿ, ಹೊಳ್ಳೆ ಇವು ಗರಂ ಆಗುದ್ರಿ ಎಲ್ಲ ಇದ್ರ ಮ್ಯಾಗ ಆಗ್ತೈತ್ರಿ. ಅಲ್ಲಿ ಮ್ಯಾಲ ಚಂದ ಮಾಡ್ರಿ ಬಿಡ. ಹೌದ್ರಿ. ಎಲ್ಲ ನಾನಾ ಮಾಡ್ಕೊಂಡ್ರಿ. ನೀರ್ ಇಟ್ಕೊಳಕ್. ಹ್ಞೂನ್ರಿ. ಎಲ್ಲಾರು ಇಷ್ಟೊಳಗ ರೀ. ಅಷ್ಟೊಳಗೆ ಬಾಂಡೆ ತೊಳಿದ್ರಿ, ಪ್ಲೇಟ್ ತೊಳಿದು, ಕುಕ್ಕರ್ ಕೊಡ್ರಿ, ಇಲ್ಲಿ ತೊಳಿದ್ರಿ.
ಈಚೆ ಕಡೆ ಅಷ್ಟು ತೊಳೆದು ಮಾಡಿಕೊಂಡ್ರಿ. ಹಾಂ. ಆ್ಯಕ್ಚುಲಿ ಹೋಟೆಲ್ಗೆ ಹ್ಞೂ ರೀ. ಕುಂತ್ಕೊಳಕ್ ಜಾಗ ಜಾಸ್ತಿ ಬೇಕಾ ಏನು ಅಡಿಗೆ ಮಾಡಕ್ ಜಾಸ್ತಿ ಅಡಿಗೆ ಮಾಡಕ್ ಜಾಸ್ತಿ ಬೇಕು ಸರ್. ಕುತ್ಕೊಳಕ್ ಕಡಿಮೆ ಆದ್ರೆ ಚಿಂತಿಲ್ಲ. ಹೌದ್ರಿ. ಮತ್ತೆ ಇದ್ರದ ಮೇನ್ ಐತಿ ಸರ್. ಹಾಂ. ಹೋಟೆಲ್ ಉದ್ಯೋಗಕ್ಕೆ 75% ಮೊದಲು ಕಿಚನ್ ಬೇಕು ಸರ್. ಹಾಂ. 25% ಅದಾದ್ರೆ ನಡೀತೈತಿ. ಹೌದಾ? ಹೌದ್ರಿ. ಮೇನ್ ಅದ್ರದ ಐತಿ ಸರ್. ಕಿಚನ್ ಎಷ್ಟು ದೊಡ್ಡದಿರ್ತೈತಲ್ರಿ ಅಷ್ಟು ನಮಗೆ ಸ್ವಚ್ಛತಾ ಮತ್ತೆಲ್ಲ ಮಾಡ್ಕೊಳಕ ಮಟ್ಟಕ್ಕ ಚಲೋ ಆಗ್ತೈತೆ ಸರ್. ಆಮೇಲೆ ಇದು ಸಿಲಿಂಡರ್ ಏನು ತರಂಗಿಲ್ಲ ಅನ್ಸುತ್ತೆ ನೀವು? ಸಿಲಿಂಡರ್ ಕಮ್ಮಿ ಆಗ್ತೈತೆ ಸರ್. ಇಟ್ಟನ್ರಿ ಹಾಂ. ಸಿಲಿಂಡರ್ ಯೂಸ್ ಮಾಡ್ತಾನೆ ಐತ್ ನೋಡ್ರಿ ಸರ್. ಹಾಂ. ಭಾಳ ಆದ್ರೆ ನಮ್ದು ಈ ಸಂಚಾನ ಕೂಡಿ ಒಂದು ಸಿಲಿಂಡರ್ ಖಾಲಿ ಆಗ್ತೈತ್ರಿ ಇಲ್ಲಿ. ಹಾಂ. ಹೆಚ್ಚು ಎಲ್ಲ ಅದ್ರ ಮ್ಯಾಗ ಆಗ್ತೈತಲ್ರಿ. ಹಾಂ ಹಾಂ. ಸ್ಟೀಮಿನ ಮ್ಯಾಗ ರೀ ಅನ್ನ ಸಾಂಬಾರ ಕುರ್ಮಾ ಬಟಾಟಿ ಕುದಿಸೋದು ಮತ್ತು ಈ ಕೇಟಿ ಕಾಪಿ ಚಾದದು ರೀ ಎಲ್ಲ ಅದ್ರ ಮ್ಯಾಗ ಹಾಲು ಕಾಯ್ತಾವ್ರಿ. ಹಿಂಗಾಗಿ ಅದ್ರದಷ್ಟು ಕಮ್ಮಿ ಆಗ್ತೈತ್ರಿ. ಎಷ್ಟು ಉಳಿತಾಯ ಆಗುತ್ತೆ ರೀ ಹಂಗಾರೆ ಅದನ್ನು ಮಾಡೋದ್ರಿಂದ? ಸರ್ ಒಂದು ನನಗಿಲ್ಲಿ 100 ರೂಪಾಯಿ ಬಂದ್ರೆ ನನಗೆ ಇದೊಂದು 60 ಪೈಸದಷ್ಟು ನನಗೆ ಉಳಿತಾಯ ಆಗ್ತೈತೆ ನೋಡಿ. ಅಂದ್ರೆ ಬರೀ ಕಟ್ಟಿಗೆ ಒಂದು? ಹೌದ್ರಿ. ಹೌದ್ರಿ. ಹಾಂ. ಕಟ್ಟಿಗಿರಿ ಅದು ಬಾಯ್ಲರ್ಗೆ ಹಾಕಿದೇವೆ ಅಂದ್ರೆ ಎಲ್ಲ ನನ್ನ ಕೆಲಸ ಚಾಲು ಆಗ್ತಾವ್ರಿ. ಮತ್ತೆ ಯಾಕೆ ಎಲ್ಲ ಹೋಟೆಲ್ನವ್ರು ಇದನ್ನ ಮಾಡ್ಬೋದಲ್ಲ? ಗ್ಯಾಸ್ ತಗೊಂಡು ಮಾಡ್ಬೋದ್ರಿ. ಸಿಟಿ ಒಳಗೆ ಯಾಕೆ ಮಾಡಂಗಿಲ್ಲ ಗೊತ್ತಿಲ್ಲ. ಮತ್ತೆ ನನಗೆ ಹಿಂಗೆ ಈ ಒಲಿಯೋದು ಮಾಡೋದ್ರಿಂದ ನಾ ಏನು ಮಾಡ್ತೇನೆ ಸರ್, ಪ್ಲಾನ್ ಕೊಡ್ರಿ ಈಗ ಇಲ್ಲಿ ಬರ್ರಿ ಎಲ್ಲ ಕಡೆ ನಾನು ಹೋಗಿ ಹೋಗ್ಬೇಕು ಬರ್ರಿ ಇಲ್ಲಿ. ನಾ ಪ್ಲಾನ್ ಮಾಡಿದ್ರಿ ಇದು. ಹಾಂ. ಈಗ ಏನು ಮಾಡ್ತೇನೆ ಸರ್, 3 ದಿಕ್ಕಿಗೆ 4 ದಿಕ್ಕಿಗೆ ಯಾವ ರೀತಿ ಇಟ್ಟು ನೋಡ್ರಿ ಅದು ಹಿಂಗ ನಂದಾದ ಒಂದು ತೇರಿ ಓಡಿಸಿ ಆಗ ಹಿಂಗ ಹಳೆ ಒಂದು ಕಬ್ಬಣ ಜೋಡಿಸಿ ಬಾಂಡೆ ಇಡಾಕ ಹಿಂಗ ಡಬ್ಬಾಕಾಕ ಇದಕ್ಕೆ ಈ ನೀರು ಹೆಂಗೆ ಹೋಗ್ಬೇಕು. ಆಗ ಈ ನೀರು ಮುಸುರಿ ಹೋಗ್ಬಾರ್ದು, ಕೆಬ್ಬಂದು ಮಾಡಿ ಕಾಂಕ್ರೀಟ್ ಒಳಗೆ ಸಿಗಿಸ್ಬೇಕು. ಹೆಂಗ ಅವೆಲ್ಲ ಪ್ಲಾನ್ ಬೇಕ್ರಿ. ಒಮ್ಮೆ ಸಕ್ಸಸ್ ಆದ ಜಟ್ ಕಡಿದಿರ್ಲಿಕ್ಕಂದ್ರೆ ಅದ್ರ ಮುಸುರು ಸಿಕ್ಕೋತ ನಿಮ್ಮ ನೀರು ಹೋಗಂಗಿಲ್ಲ. ಏನು ಮಾಡೋರು, ನೀರು ಎಲ್ಲಿ ಚೆಲ್ಲೋರು ನೀವು? ಮೇನ್ ನಮಗೆ ಬಾಂಡೆ ತೊಳ್ಯಾಕ ಪ್ಲೇಟ್ ತೊಳ್ಯಾಕ ನೀರು ಹೋಗ್ತಿರ್ಬೇಕ್ರಿ. ಆಗ ಒಂದ್ರೊಳಗೆ ಮುಸುರಿ ಬರ್ತೈತ್ರಿ, ಮತ್ತೊಂದ್ರೊಳಗೆ ತಿಳಿ ನೀರು ಬಂದ್ರಿ ಇಲ್ಲಿಂದ 10 ಇಂಚಿ ಪೈಪ್ ಕೆಸಿ ಡ್ರೈನೇಜ್ಗೆ ಹೋಗ್ತೈತ್ರಿ. ಹಂಗೆ ಮಾಡೀನ್ರಿ. ಬ್ಲಾಕ್ಗೆ ಒಟ್ಟ ಆಗುದಿಲ್ರಿ. ನಾ ಏನ್ ಪ್ಲಾನ್ ಮಾಡ್ತೇನ್ರಿ ನಾ ಹೋಟೆಲ್ ಕೊಡ್ರಿ. ನಾ ಇವತ್ತಿನ ಮೇನ್ ಬಚ್ಚಲ್ರಿ. ಹೋಟೆಲ್ ಉದ್ಯೋಗಿ ಆರಾಮ್ ಮಾಡ್ರಿ. ಮೊದಲು ನೀವು ನೀರು ಹೋಗೋದ್ರ ಬಗ್ಗೆ ತಲೆ ಕೆಡಿಸ್ಕೊಡ್ರಿ. ಅದು ಭಾಳ ಮಹತ್ವ ಐತ್ರಿ. ಈ ಮುಸ್ರಿ ನೀರು ಹೋಗ್ತೈತೆ ಅಲ್ರಿ, ಮೇನ್ ಅದು ಹೋಗ್ಬೇಕ್ರಿ. ಅಂದ್ರೆ ಸ್ವಚ್ಛತಾ ನಮಗೆ ಮಾಡಕ್ ಚಂದ ಐತಿ. ಮತ್ತೆ ಇದಕ್ಕೆ ಏನ್ ಮಾಡ್ತೇವ್ರಿ, ದ್ವಾಸೆ ಹಂಚಿಗೆ ಮೊದಲು ನಾವು ಫಿಲ್ಟರ್ ನೀರು ಇಡ್ತೇವ್ರಿ. ಹೌದಾ? ಹೌದ್ರಿ. ಕುಡಿ ನೀರ್ರಿ ಅದು. ಕುಡಿ ನೀರನ್ನ ಹಾಕ್ತೇವೆ. ಕುಡಿ ನೀರು ಹಿಡಿದ್ರಿಂದ ಹಸನು ಉಳಿತೈತ್ರಿ ಅದು. ಈ ಬೋರಿ ನೀರು ಹಾಕೋದ್ರಿಂದ ಬಾದ್ ಆಗ್ತೈತ್ರಿ ಅದು. ಮತ್ತೆ ಇಲ್ಲಿ ಏನ್ ಮಾಡ್ತೇವ್ರಿ, ಆಗ ಒಂದು ಬಳಸು ನೀರು ನಳ ಐತ್ರಿ, ಒಂದು ಕುಡಿದು ಐತ್ರಿ. ಆಗ ಒಂದು ನಳ ಏನೈತಲ್ರಿ ಬಳಸ್ತೇವ್ರಿ, ಒಂದು ಬಾಂಡೆ ತೊಳೆಯಾಕ್ರಿ. ಕುಡಿ ನೀರು ಮೊದ್ಲಾಗ ನಾವು ಎಲ್ಲ ಬಟಾಟಿ ಬೇಸಾಕನ್ನು ಸಾಂಬಾರ್ಕ ಕುರ್ಮಾಕ್ರಿ ಫಿಲ್ಟರ್ ನೀರ ವಾಪರಿಸ್ತೇವ್ರಿ. ಓಕೆ. ನೀವು ಇದು ಸ್ಟೀಮ್ ಹಾಕಿರಲ್ಲ, ಖರ್ಚು ಎಷ್ಟು ಬರ್ತೀರಿ ಸರ್? ಇದು ಭಾಳ ಕಡಿಮೆ ಆಗ್ತೈತ್ರಿ. ಹಾಂ. ಏನೇನು ಬೇಕು ಅದಕ್ಕೆ ಸರ್? ಈ ರೀತಿ ಬಾಯ್ಲರ್ ಬೇಕ್ರಿ. ಅಲ್ಲೇ ನಿಮ್ ಬೆಂಗಳೂರಿಗೆ ಮಾಡ್ತಾರ್ರಿ, ಇವ್ನು ಬೆಳಗಾವ್ಗೂ ಮಾಡ್ತಾರ್ರಿ. ಅದನ್ನ ಒಂದ್ ತಂದು ಚಂದಂಗ್ ಕುಂದರ್ಸಿ ಫಿಲ್ಟರ್ ನೀರಿನ ಕನೆಕ್ಷನ್ ಕೊಟ್ಟು ಈ ಸ್ಟೀಮ್ ತಗೊಂಡ್ ನಮ್ಗೆ ಎಲ್ಲೆಲ್ಲಿ ಬೇಕು ಹಿಂಗ್ ಮಾಡಿದೇವ್ ಅಂದ್ರೆ ಚಾ ಕೇಟಿ ಕಾಫಿ ಬೋರ್ಟ್ ಅದ್ರೊಳಗೆ ತಯಾರಾಗ್ತೈತ್ರಿ. ಈ ರೀತಿ ಸಾಂಬಾರ್ ಕುರ್ಮಾ ಅನ್ನ ಹಾಲು ಕಾಸೋದು ಎಲ್ಲ ಅದ್ರೊಳಗೆ ತಯಾರಾಗ. ಬಟ್ ಅದ ವುಡ್ ಯಾವಾಗಲೂ ಕಟ್ಟಿಗೆ ಹಾಕ್ತಾನೆ ಇರ್ಬೇಕು ಸರ್. ಏಟ್ ಕಟ್ಟಿಗೆ ಹಾಕಿವ್ ನೋಡ್ಬರ್ರಿ, ಏಟ್ ಅದಾವ ಇಡ್ರಿ, ಅಷ್ಟೆಲ್ಲ ಕೆಲಸ ಆಗ್ತೈತೆ ನೋಡ್ರಿ. ಕಟ್ಟಿಗೆ ಹಚ್ತಾವ ನೋಡ್ರಿ. ಈಟ್ ಕಟ್ಟಿಗೆ ಹಾಕಿದ್ರೆ 1 ತಾಸು ಬೇಕು ಸರ್ ಅದಕ್ಕೆ ಉರಿ ಹಾಕ್ರಿ. ಅಟ್ ಹಾಕಿದ್ರೆ ಮುಗಿದೋದ್ ಸರ್. 400 ರೂಪಾಯಿ ಕ್ವಿಂಟಲ್ ಕಟ್ಟಿಗೆ ಇದಾವ್ರಿ. 400 ರೂಪಾಯಿ ಕ್ವಿಂಟಲ್. ಹೆಚ್ಚು ಕಡಿಮೆ ಈ ರೇಟ್ ಎಲ್ಲ ಕಡೆ ಸಿಗುತ್ತಂತೀರನೇ? ಸಿಗ್ತಾವ ಸರ್. ನಮ್ ಭಾಳ ಸ್ಪೀಡ್ ಬೇಕು ಅಂದ್ರೆ 2 ಚಾಲು ಮಾಡ್ಕೊಂಡು ನಾವಂತ್ರ 2 ಚಾಲು ಮಾಡಂಗಿಲ್ರಿ. 2 ಮಾಡಿರಿ? 2 ಮಾಡಿ ಅಂದ್ರೆ ಏನ್ರ ಆದ್ರೂ ಒಂದು ತಯಾರಿ ಸರ್. ತಯಾರಿ ಇರ್ಲಿ. ಇರ್ಲಿ ಅಂತ ಹೇಳಿ. ಮತ್ತ ದಾವಣಗೆರೆ ಬೆಣ್ಣೆ ದೋಸೆ ಮಾಡ್ಬೇಕಂತ ಹೇಳಿ ಒಲಿನೂ ತಯಾರು ಮಾಡಿದ್ದೀನ್ರಿ. ನಮಗ ಅವ್ ಸ್ವಲ್ಪ ಇಲ್ಲಿ ಯಾಕೋ ಗಿರಕ್ಕಿದ ಅಷ್ಟು ಸಟ್ ಅನ್ಸಲಿಲ್ಲ, ಬಿಟ್ಟೆ ಅದನ್ನ. ಹೌದನ್ರಿ? ಹೌನ್ರಿ. ಓಕೆ. ಹಂಗಾರೆ ಹಿಂಗ್ ಓಪನ್ ಆಗಿ ಇಟ್ಕೊಳ್ಳೋದು ಕೂಡ ಸರ್ ಇದ್ರದ್ದು ಭಾಳ ಮಹತ್ವ ಇದೆ. ಒಂದು ನಿಮಗೆ ಇದೇನ ಒಂದ್ ಸ್ವಲ್ಪ ಕುರಿ ಹೂವ ಐತಿ ನೋಡ್ರಿ. ನಾನು ಇದನ್ನ ಅಡ್ಜಸ್ಟ್ಮೆಂಟ್ ಕುಂದ್ರಿಸಿನ 1 ದಿವಸ ಚಾಲು ಮಾಡಿಲ್ರಿ. ಈ ಅಡ್ಜಸ್ಟ್ಮೆಂಟ್ ರೀ ಏನೋ ಯಾವಾಗಾರ ಒಮ್ಮೆ ಚಾಲು ಮಾಡ್ತಾರ ಪರಂತು ದಿವಸ ಚಾಲು ಮಾಡಂಗಿಲ್ರಿ. ಒಂದೊಂದು ಹೋಟೆಲ್ದಾಗ ದಿವಸ ಕಂಟಿನ್ಯೂ ಚಾಲು ಮಾಡಬೇಕಾಗ್ತೈತ್ರಿ ಅದು. ನಂದು ಯಾಕಂದ್ರಿ ಈ ಗಾಳಿಗಿರಿ ಎಲ್ಲ ಕಡೆ ನಂದು ಹೋಗಿ ಬಿಡ್ತೈತ್ರಿ. ಅದು ದಿನನಿತ್ಯ ಉಳಿತಾಯ ಇಲ್ರಿ ನನಗೆ ಕರೆಂಟ್ ಇದ್ರಿ. ಈಗ ನೋಡ್ರಿ ಸರ್, ಇದನ್ನ ಹಿಂಗೆ ಚಾಲು ಮಾಡಿ ಬಸ್ಲೆ ಸರ್, ಇದನ್ನ ಚಾಲು ಮಾಡಿದ್ರೆ ಅಂದ್ರೆ 1 HP ಮೋಟ್ರ್ ಐತ್ರಿ. ಅದಕ್ಕೆ 1 HP ಮೋಟರ್. ಆಗ ಚಾಲು ಆತ್ರಿ. ಇವು 1 HP ಮೋಟ್ರ್ ಸಂಚಾನ ತಿರ್ತಾನೆ ಕರೆಂಟ್ ಬಿಲ್ ಎಷ್ಟು ಬರ್ತೈತೆ ಸರ್? ನಾ ಆ ಉದ್ದೇಶಕ್ಕೆ ನಾನು ಹೋಟೆಲ್ಗಳು ಪ್ರತಿಯೊಂದು ಹೋಟೆಲ್ಗಳ್ರಿ ಎಮರ್ಜೆನ್ಸಿ ಅಷ್ಟ ಅದನ್ನ ಚಾಲು ಮಾಡ್ಕೋಬೇಕು.
ಇರ್ಲಾರ್ದಾಗ ಹೊಗೆ ಹಿಡಿಲಿಲ್ಲ ಅಂದ್ರೆ ಏನೋ ಅವಶ್ಯಕತೆ ಐತ್ರಿ. ಈಗ ನೋಡ್ರಿ ಪುರಿ ಚಲೋ ಐತಿ ಎಲ್ಲ ಚಲೋ ಐತಿ, ಏನ್ರ ಹೊಗೆ ಹಿಡ್ದೈತೇನ್ರಿ ನಿಮ್ಗೆ? ಇಲ್ಲ ಬಿಡ್ರಿ. ಅದನ್ನ ನೀವು ಮಾಡ್ರಿ. ಹೋಟೆಲ್ದವ್ರಿ ಸುಮ್ಸುನ ಹಂಗ ಬಡ ಬಡ ಗ್ಯಾಸಿನ ಪೈಪ್ಲೈನ್ ಮಾಡೋದು, ಎಲ್ಲ ಕಡೆ ಗ್ಯಾಸ್ ಇಟ್ಟು ಮಾಡಿದ್ರಂದ್ರೆ ಇದೊಂದು ಕುಂದಿರ್ಸಿ ಬಿಡ್ತಾರೆ. ಅದ್ರ ಕರೆಂಟ್ ಬಿಲ್ ವಿಚಾರ ಮಾಡ್ಬೇಕಲ್ರಿ. ಒಂದು ದಿವ್ಸದ ಕೆಲಸ ಅಲ್ಲಲ್ರಿ, ದಿನನಿತ್ಯ ಅದಲ್ರಿ. ಗಾಳಿ ಬೆಳಕು ಎರಡೂ ಆಯ್ತು, ಭಾಳ ಮಹತ್ವ ರೀ. ಒಂದು ನೀರು ಹೋಗು ವ್ಯವಸ್ಥೆ ಮಾಡ್ಕೊಳ್ರಿ ಹೋಟೆಲ್ದೊಳಗೆ ಸರಿಯಾಗಿ. ಗಾಳಿ ಬೆಳಕ ಇರಬೇಕು. ನಿಮ್ ಗಾಳಿ ಬೆಳಕ ಎಷ್ಟು ಬರ್ತೈತಿ ಅಷ್ಟ ಇಲ್ಲಿ ಬಟ್ಟಿ ಕೆಲಸ ಮಾಡ್ತಾರಲ್ರಿ ಇವ್ರಿಗೆ ಭಾಳ ಚಲೋ ಆಗ್ತೈತ್ರಿ. ಒಂದೊಂದ್ರೊಳಗೆ ನೀರ್ ಬಸಿತಿರ್ತೈತ್ರಿ, ಹಂಗ ಬೇಕಾದ್ರೆ ಒಂದೊಂದು ಬಟ್ಟಿ ಕೊಲೆ ನೋಡ್ರಿ. ನೋಡಿನ್ರಿ. ಹೌದು, ಗಾಳಿ ನೂರಾಗಿಲ್ಲ ಬೆಳಕು ನೂರಾಗಿಲ್ಲ. ನಾ ಬೇಕಾದ್ರೆ ಅಚ್ಚಗಡೆ ಹೋಟೆಲ್ದಾಗ ಹಂಗ ಮಾಡೀನ್ರಿ. ಬೇಕಾದ್ರೆ ನೀವು ಅಲ್ಲಿ ಮುದೋಳು ಹೋಟೆಲ್ದಾಗ ನೋಡ್ರಿ, ಅದನ್ನ ಮಾಡೀನಿ. ಇಲ್ಲಿ ಅದನ್ನ ಮಾಡೀನಿ. ನಿಮ್ಗೆ ಇನ್ನೊಂದು ಹೋಟೆಲ್ ಐತಿ ತೋರಿಸ್ತೀನಿ, ಅಲ್ಲಿ ಹಂಗ ಮಾಡೀನಿ. ಯಾಕಂದ್ರೆ ನಾನು ಮೊದಲೇನು ಬಚ್ಚಲ್ ಪಾಳೆ ಮಾಡ್ತಿದ್ನಲ್ರಿ, ಅಲ್ಲಿ ಗಾಳಿ ಆಡ್ತಿದ್ದಿಲ್ಲ, ಬೆಳಕಿದ್ದಿದ್ದಿಲ್ಲ. ಅವನ್ನೆಲ್ಲ ಜ್ಞಾನದೊಳಗೆ ಇಟ್ಟು ಬೆಳಕು ಹೆಂಗಿರ್ಬೇಕು. ಆಗ ಇಲ್ಲಿ ಕೂತು ಬಾಂಡೆ ತಿಕ್ತಾರೆ ಸರ್, ಅವ್ರಿಗೇನು ತೊಂದರೆ ಇಲ್ಲ. ನೀರು ಸರಳ ಹೋಗ್ಬೇಕು, ನೀರು ಸರಳ ಬರಬೇಕು, ನೀರಿನ ತೊಂದರೆ ಆಗಬಾರ್ದು. ನಾ ಬೋರಿನ ನೀರು ಓರ್ಫುಲ್ ಆದ್ರೂ ಮತ್ತೆ ಅದ ಬೋರಿಗೆ ಹೋಗಂಗೆ ಮಾಡ್ಕೊಂಡನ್ರಿ. ಹೌದು ಸರ್, ಇಲ್ಲಿ ನೋಡ್ರಿ ಸರ್, ಇದು ಬೋರ ಮ್ಯಾಗ ತುಂಬತೈತ್ರಿ, ನೀರ್ ತುಂಬತೈತ್ರಿ. ತುಂಬಿದ್ರ ಮತ್ತೆ ಇದು ಓರ್ಫುಲ್ ಆತಂದ್ರೆ ನೀರ್ ಇದ್ರೊಳಗೆ ಬೆಳಿಬೇಕು ಸರ್, ಬೋರಿನ ಕುಣಿಗೆ ಹೋಗ್ಬೇಕದ. ಅಂದ್ರೆ ಒಂದ್ ಹನಿ ನೀರು ವೇಸ್ಟ್ ಆಗ್ಬಾರ್ದು. ಈಗ ಒಮ್ಮೆ ಏನಾಗ್ತೈತೆ ಸರ್, ಮರ್ತ ಬೋರ್ ಚಾಲೂ ಮಾಡ್ಬಿಡ್ತಾರ್ರಿ ಬಟನ್ ರೀ. ಚಾಲೂ ಮಾಡಿದ್ರು ಒಂದ್ 10 ನಿಮಿಷ ಹೆಚ್ಚಿಗೆ ಹೋಗಿತ್ತಂದ್ರೆ ಮತ್ತೆ ಬೋರಿನ ಕುಣಿಗೆ ಹೋಗ್ಬೇಕು, ನೀರ್ ಅದು ವೇಸ್ಟ್ ಆಗ್ಬಾರ್ದು. ಬ್ಯೂಟಿಫುಲ್ ಅಲ್ರಿ. ಹಂಗ ನೀರ್ ಇದನ್ನ ಬಂದ್ ಮಾಡಿದ ಅಡ್ಜಸ್ಟ್ಮೆಂಟ್ ನೀರಿಂದು ಬಹಳ ಮಹತ್ವ ಐತ್ರಿ. ಸುಮ್ಸುನ ವೇಸ್ಟ್ ಆಗಬಾರ್ದು, ವೇಸ್ಟ್ ಕೆಡಬಾರ್ದು. ಆಮೇಲೆ ಈ ಉಸಿರುಗಟ್ಟಿದ ವಾತಾವರಣ ಇರುತ್ತೆ, ಅಡಿಗೆ ಮನೆಗೆ ಭಾಳ ಸಣ್ಣ ಮಾಡಿಬಿಟ್ಟಿರ್ತಾರ ಸರ್, ಅಲ್ಲೇ ಫೇಲ್ ಆಗ್ತಾರ್ರಿ ಅವ್ರು. ಯಾವಾಗ್ಲೂ ಕಿಚನ್ ಎಷ್ಟು ದೊಡ್ಡದಿರ್ತೈತಲ್ರಿ ಅಷ್ಟು ಚಲೋ ಸರ್. ಖರೆ ಅಂದ್ರೆ ಕೆಲಸ ಮಾಡೋರ್ಗೂ ಚಲೋ ಆಗ್ತೈತಿ, ಕ್ವಾಲಿಟಿ ಮೇಂಟೈನ್ ಮಾಡೋಕ್ಕೂ ಚಲೋ ಆಗ್ತೈತಿ. ಎಲ್ಲ ಜಾಗ ನಾವು ಇಟ್ಟಿಟ್ ಮಾಡ್ಕೊಂಡ್ರಿ ಮಾಡಿದೀವಿ ಅಂದ್ರೆ ಭಾಳ ಗಚ್ಚಾಳ ಆಗ್ತೈತಿ ಸರ್. ಈಗ ಆಯ್ತು, ನಿಮ್ದಂತೂ ದೊಡ್ಡದು ಮಾಡ್ರಿ. ಒಂದ್ ಸಣ್ಣ ಸಣ್ಣ ಹೋಟ್ಲ್ ಮಾಡೋರು ಏನ್ ಮಾಡ್ಬೇಕ್ರಿ? ಒಂದು 10x10 ಅಲ್ಲಿ ಮಾಡಿರ್ತಾರ, ಅವ್ರು ಏನ್ ಮಾಡ್ಬೇಕು ಸರ್, ಬ್ಯಾರೆ ಕಡೆ ಒಂದು ಬಾಡಿಗೆ ಹಿಡಿಬೇಕ್ರಿ. ಬೇರೆ ಕಡೆ ಬಾಡಿಗೆ ಹಿಡಿಬೇಕು. ಬಾಡಿಗೆ ಹಿಡಿಬೇಕ್ರಿ. ಬ್ಯಾರೆ ಕಡೆ ಬಾಡಿಗೆ ಹಿಡಿದ ಒಂದಿಷ್ಟು ನಮ್ಮ ರಾತ್ರಿನ ತಯಾರು ಮಾಡ್ಕೊಂಡಿರ್ತೇವೆ ಸರ್. ಸರ್ ಈಗ ದೋಸೆ ಹಾಕಿದಾವ, ಈ ದೋಸೆ ಹಾಕು ಹಿಟ್ಟ ನಾವು ಸಂಜೆ ಮಾಡಿ ರುಬ್ಕೋಬೇಕಾಗ್ತದೆ, ಅಲ್ಲೇ ರುಬ್ಬಾಕ್ ಬರ್ತೈತಿ. ಸರಿ, ಈ ಸಾಂಬಾರದು ಏನ್ ಮಾಡ್ಕೋತಿರಲ್ಲ, ಒಂದ್ ಕಡೆ ಬಾಡಿಗೆ ಹಿಡಿದು ನೀವು ಮಾಡ್ಕೊಂಬಂದು ಅಲ್ಲೇ ಇಟ್ಕೊಡ್ರಿ. ಚಟ್ನಿ ಮಾಡ್ಕೊಂಬಂದು ಒಂದಿಷ್ಟು ಇಟ್ಟಿಟ್ಟ ಇಟ್ಕೋರಿ. ಕಡೆ ಒಂದ್ ಸಣ್ಣ ಕಲ್ಲು ಅಲ್ಲೇ ಇಟ್ಕೊಂಡ್ರು ನಿಮಗೆ ಮಾಡಕ್ ಬರ್ತೈತಿ. ಇಡ್ಲಿ ಇಟ್ಟು ಮನ್ಯಾಗ ತಯಾರು ಮಾಡ್ಕೊಂಡ್ ಕಿಸಿಂದ ಮಾಡಕ್ ಬರ್ತೈತಿ. ಸೋದ್ರ 100ಕ್ಕೆ 70ರಷ್ಟು ಮನಿ ಒಳಗ ತಯಾರಾಗ್ತೈತ್ರಿ, ಬೇಡ ಒಂದು ಕೂಲ್ಯಾಗ ತಯಾರಾಗ್ತೈತ್ರಿ. ಆಮ್ಯಾಗ ನೀವು ತಂದು 30ರಷ್ಟು ಇಲ್ಲಿ ತಯಾರು ಮಾಡ್ಕೋರಿ. ಈ 10x10 ನಾವು ಅಲ್ಲಿ ಈ ತರ ಮಾಡ್ಕೋಬಹುದ್ರಿ. ಐಟಮ್ ಭಾಳ ಮಾಡಬೇಡ್ರಿ ನೀವು. 10x10 ಇದ್ದರು 4 ಐಟಮ್ ಒಳ್ಳೆ ಐಟಮ್ ಮಾಡಿಬಿಡಿ, ಕರೆಕ್ಟ್ ಆಗುತ್ತೆ ಸರ್. ಹೌದಾ? ಹೌದ್ರಿ. ಭಾಳ ಐಟಮ್ ಮಾಡಿದ್ರು ಅರ್ಥ ಇಲ್ರಿ. ಜಾಗ ನನ್ ಸಾಂದ್ 4 ಐಟಮ್ ಒಳ್ಳೆ ಕ್ವಾಲಿಟಿ ಮಾಡಿದ್ರಿ. ಒಳ್ಳೆ ಇಡ್ಲಿ ಚಟ್ನಿ ಸಾಂಬಾರ್ ರೀ, ಕುರ್ಮಾ ಅಷ್ಟ ಒಂದು 4-5 ಐಟಮ್ ಮಾಡ್ಕೊಂಡು ಮಾಡಿದ್ರೆ ಒಳ್ಳೆ ವ್ಯಾಪಾರ ಆಗ್ತದೆ ಸರ್. ನೀವು ಒಬ್ಬರೇ ಅದಿರಲ್ಲ, ನನ್ಗೆ ಯಾರು ದಿಕ್ಕಿಲ್ಲಪ್ಪ ಅಂತಂದ್ರೆ ಒಂದು ಚಾ ಮಾಡ್ರಿ, ಒಂದು ಥರ್ಮಸ್ನ್ಯಾಗ್ರಿ ಚಾ ಮಾಡ್ಕೊಂಡು ಹಿಡ್ಕೊಂಡು ಅಡ್ಡಾಡ್ರಿ ಮಾರ್ಕೆಟ್ದಾಗ. ಈ ಕಾಯಿಪಲ್ಲೆ ಮಾರ್ತಿರ್ತಾರೆ, ಅಕ್ಕಾರ ಚಾ ಕೊಡ್ಲೇನ್ರಿ ಅಂತ ಕೇಳ್ರಿ, ಅಲ್ಲಿ 5 ರೂಪಾಯಿ ಕೊಡ್ರಿ, 10 ರೂಪಾಯಿ ಕೊಡ್ರಿ. ನೀರಿನ ಬಾಟ್ಲಿ ಹಿಡ್ಕೊಂಡು ಅಡ್ಡಾಡ್ರಿ, ನೀರನ್ನು ತಗೋತಾರ, ಚಾನು ತಗೋತಾರ ಅವ್ರು. ನೀವು ಸಂಚಯನ ಮಾಡಿದ್ರು ನಿಮ್ಮ ಪಗಾರ 1000 ರೂಪಾಯಿ ತಗೋತೀರಿ. ಮತ್ತು ಸುಮ್ಸುನ ಮನ್ಯಾಗ ಖಾಲಿ ಕೂತ್ರಿ ಯಾರು ಕೊಡ್ಬೇಕ್ರಿ? ನೋಡ್ರಿ, ಯಾವ್ದಾ ಆಗ್ಲಿ, ಈಗ ನೀವು ಕಾರ್ ಗಾಡಿ ಹಚ್ಚಿದ್ರಿ ನಿಮ್ಮ ಮನಿ ಮುಂದೆ, ನಡ್ಕೋತ ಹೋದಾಗ ನಿಮ್ಮ ಮನಿ ಬರ್ಬೇಕಲ್ಲ. ಈ ಕಾರ್ ಗಾಡಿನ ಒಳಗೆ ಹೋಗ್ತೈತಿ. ಜೀವನದೊಳಗೆ ಯಾವ್ದೋ ಮಾಡ್ರಿ, ನೀವು ಅದನ್ನ ಮಾಡಿದಾಗ ಬರುದು, ಹಂಗ ನಡ್ಕೋತ ಹೋದಾಗ ಮನಿ ಬರುದು ರೀ. ಹಂಗ ಏನಾರ ಮಾಡ್ರಿ ನೀವು. ಸುಮ್ಸುನೆ ಎಷ್ಟೋ ಮಂದಿ ಹುಡುಗರು ಕೈಯಾಗ ಮೊಬೈಲ್ ಹಿಡ್ಕೊಂಡು ಖಾಲಿ ಕೂತು ಸಮಯ ಕಳೀತಾರೆ. ಆ ಮೊಬೈಲ್ ಅಂತೂ ನನಗೂ ಇವತ್ತಿಗೂ ನಮ್ಮ ಮೊಮ್ಮಕ್ಳು ಏನಾರ ಸೆಟ್ ಮಾಡಿಕೊಡ್ತಾರೆ. ನನ್ನ ಮೊಬೈಲ್ದು ಭಾಳ ಐಡಿಯಾ ಇಲ್ರಿ. ಕೇಳ್ರಿ ಇಲ್ಲಿ ಎಲ್ಲಾರ್ಗೆ, ನಾ ಏನಾರ ಬತ್ತಂದ್ರೆ ಇದೇನ ಬಂದೈತಿ ನೋಡ್ಲಿ ಹೆಂಗ ಅಂತ ಹೇಳ್ತೇನ್ರಿ ಅವ್ರಿಗೆ. ಅಲೋ ಅಟ್ಟ ಆತನ್ರಿ. ನಾ ಇವತ್ತಿಗೂ ಅವ್ರ ಹೆಸರು ಸೆಟ್ ಮಾಡೋದು ಗೊತ್ತಿಲ್ಲ. ಅದು ಇದು ಏನೋ ವಾಟ್ಸಪ್ ಅದು ಇದು ಓದ್ತಾರ್ರಿ ಅವ್ರು, ಅದು ಯಾವುದೂ ಗೊತ್ತಿಲ್ಲ ನನಗೆ ಇನ್ನವ್ರಿಗೆ. ನಮ್ಮ ಸ್ವಸ್ಥ್ಯಾರಿಗೂ ಬೈತಿನ್ನ ಮೊಬೈಲ್ ಭಾಳ ಹಿಡಿಬೇಡ್ರಿ, ಎಷ್ಟು ಅಷ್ಟೇ ಸರಿ. ಇಲ್ಲಿ ಯಾರು ಇವ್ರನ್ನ ಅಂಗಡಿ ಮಾಡೋ ಮುಂದೆ ಇವ್ರು ನೋಡ್ಯಾರಿ, ಇವ್ರು ಅಚ್ಚ ಅಂಗಡಿಯಾಗಿದ್ರು. ಈ ಅಂಗಡಿ ಮಾಡೋ ಮುಂದೆ ಹೆಂಗ್ ಕೆಲಸ ಮಾಡಿ ಕೇಳ್ರಿ, ಅಕ್ಕಿನ ಕೇಳ್ರಿ, ಇವ್ರನ್ನ ಕೇಳ್ರಿ, ಇವ್ರು ಕೇಳ್ರಿ. ಸರಿಗ ನಾ 15ರಿಂದ 20 ದಿವಸ ಆತ್ರಿ
ಇಲ್ಲಿ ಬರ್ 15ರಿಂದ 20 ದಿವಸ ಆತ್ ಮುದೋಳ್ದಾಗದನ್ರಿ ಮುದೋಳ್ದಾನ್ ಕೆಲಸ ನಾ ರಾತ್ರಿ 2-3 ಬರ್ತೇನ್ರಿ ಮುಂಜಾನೆ 7 ಹೋದ್ನಿ ಅಂದ್ರೆ ಅಲ್ಲಿ ಏನ್ ಮಾಡಿನಲ್ರಿ ಯಾವ ಇಂಜಿನಿಯರ್ ಇಲ್ಲಿ ಏನು ಇಲ್ಲ ನಂದರಿ ಇವನ್ ಬಾಯಿಲಿ ಕೇಳ್ರಿ ಇವ್ ಏಸ್ ವರ್ಷ ನನ್ನ ಅಂಗಡಿಯಾಗಿದ್ದ ಹಂಗ ಸುಮ್ ಕೇಳ್ರಿ ಹಂಗ ಅವನು ಕೇಳ್ರಿ ಅವನು ಕೇಳ್ರಿ ಹೇಳ್ರಿ ನಾ 15 ವರ್ಷ ಆತ್ರಿ ಸರ್ 15 ವರ್ಷ ಆತ್ರಿ 15 ವರ್ಷ ನನ್ನ ಎಲ್ಲ ಇವರ ಎಲ್ಲ ವ್ಯವಸ್ಥೆ ಮಾಡಿದ್ರು ಏನ್ ಮಾಡ್ತೀರಿ ನೀವು ಇಲ್ಲಿ ಎಲ್ಲ ಸಪ್ಲೈ ಮ್ಯಾನೇಜ್ಮೆಂಟ್ ಮಾಡ್ತಾರೆ ಎಲ್ಲ ಆಲ್ರೌಂಡ್ ಎಲ್ಲ ಆಲ್ರೌಂಡ್ ನನಗೆ ಕಲಿಸಿದವರು ಇವ್ರವ್ರು ಎಲ್ಲ ಮತ್ತ ಇವ್ ಬೂಸ್ಲಿ ಹತ್ರಿ ಸಿರ್ಸಿರಿ ಒಂದು ಸರ್ ಈ ಹುಡುಗದಾನ ಒಮ್ಮೆ ಅವಾಗ ಏನ್ ಕಲಿಸ್ರಿ ನನ್ಕಿತ ಒಂದು ಗುಂಜಿ ಮುಂದ ಒಮ್ಮೆ ಅವಾಗ ಏನ್ರ ಕಣಾವ್ಗೆ ಇಟ್ಟ ಇದು ಹಿಂಗ್ ಮಾಡ್ಬೇಕು ಅಂತ ನಾ ಕಲಿಸ್ಕೊಟ್ಟೆ ಅಂದ್ರೆ ಮರ್ಜೂಸ್ ಬಂದು ಅದ್ರ ಮಾಡೋ ಬೂಸ್ಲೆ ಅಂತ ಹೇಳ್ಬೇಕು ನನ್ಕಿತ ಒಂದು ಗುಂಜಿ ಚಲೋ ಮಾಡಿ ತೋರಿಸ್ತಾನೆ ಮತ್ತೆ ಈ ಹುಡುಗರಿ ಎಲ್ಲಿ ಬೇಕಾದಲ್ಲಿ ಬದುಕಬಲ್ರಿ ನಾ ಹೇಳ್ತೇನ್ರಿ ಸರ್ ಇವ್ ತನ್ನ ಸ್ವಂತ ಹೋಟೆಲ್ ಮಾಡಿದ್ರು ಬದುಕ್ಬೋದ್ರಿ ಇನ್ನೊಬ್ಬರ ಕಡೆ ಹೋಟೆಲ್ದಾಗ ಹೋದ್ರೆ ಇವನು ಬಾರೋ ಮಾರೆ 1000 ಅಲ್ಲಿ 2000 ರೂಪಾಯಿ ಪಗಾರ ಕೊಡ್ತಾನೆ ಬಾತಾರ್ರಿ ಅಷ್ಟು ವಿದ್ಯೆ ಐತ್ರಿ ಇವನ ಸಿರ್ಸಾಗೆಲ್ಲ ಹೋಟ್ಲ್ ಇದಾರೆ ಖರೆ ನಾವು ಮಾಲಕರ ಕಡೆ ಅಂತ ಅಲ್ಲಿಂದ ಇಲ್ಲಿ ಬರ್ತೀವಿ ಅಲ್ಲಿ ಚೆನ್ನಾಗಿದೆ ಎಲ್ಲ ಪೇಮೆಂಟ್ ವಿಶ್ವಾಸ ರೀ ಮತ್ತು ಅವ್ರದ್ದು ಹೊಲ ಐತಿ ಸರ್ ಅವು ಎತ್ಕೊಳ್ಳೋದವ್ರಿ ಅವನು ಎತ್ತದವ್ರಿ ಹೊಲ ಅದಾವ್ರಿ ಟ್ಯಾಕ್ಟ್ರಿ ಐತ್ರಿ ಮತ್ತು ಅದು ಭತ್ತದ್ದು ಅದು ಇದು ಬಂದಾಗ ಒಂದು ತಿಂಗಳು ಹೋಗ್ತಾನ್ರಿ ಊರಿಗೆ 2 ತಿಂಗಳು ಹೋಗ್ತಾನ್ರಿ ಮನ್ಯಾಗ ಏನ್ ತಿದಾವ್ರಿ ಮನೆ ಲಗ್ನ ಆಗೈತ್ರಿ ಮೊನ್ನೆ ಹಡ್ದಾಡ್ರಿ ಅವನು ಐತಿ 2 ಗಂಡು ಮಕ್ಕಳಿದ್ದಾರೆ ಮುಂದೆ ಒಳ್ಳೆ ಬಂದಂದ್ರೆ ಒಂದು 6 ತಿಂಗಳ 5 ತಿಂಗಳ ಹಿಂಗೆ ಕೆಲಸ ಮಾಡ್ತಾನ್ರಿ ಕೆಲಸ ಮಾಡಿ ಅಲ್ಲಿ ಹೋಗ್ತಾನ್ರಿ ಇವತ್ತು ತಿಂಗಳು ಬೇಕಾದ್ರೆ 1-2 ದಿನ ಬಿಡ್ತಾರೆ ಮಾಲಕರು ಹಂಗೇನಿಲ್ಲ ಏನಾರು ಅರ್ಜೆಂಟ್ ಕೆಲಸ ನಿಮ್ಮ ಹತ್ರ ಇವ್ರದೆಲ್ಲ ಇದೆಯಲ್ಲ ಹ್ಞೂನ್ರಿ ಏನದ ಇವ್ರ ಹತ್ರ ಕುತ್ಕೊಂಡು ಚರ್ಚೆ ಸರ್ ಇಲ್ರಿ ಈಗ ಭಾಳ 7-8 ವರ್ಷ ಅಂತ ತಿಳ್ಕೊರಿ ಬಾಂಧವ್ಯ ಬೆಳಿತೈತ್ರಿ ಇವನ್ ಮನಿ ಏನು ಇವ್ರ ತಾಯಿ ತಂದೆ ಏನು ಇವನು ಗುಣಗಳೇನು ಸರಿ ಇವ್ನ ನಮ್ಮ ಮುಂದೆ ನಾ ಏನ್ ಮಾಡ್ಬೋದು ಇವತ್ತಿನ ದಿವಸ 30,000 ರೂಪಾಯಿ ಪಗಾರ ಐತ್ರಿ ಇವತ್ತು ಹೇಳ್ತೀನಿ ಕೇಳ್ರಿ ಈಗ ನಿನ್ನ ಒಂದು ಅಂಗಡಿ ಕ್ಯಾಶಿಯರ್ ಮಾಡ್ತಾನಪ್ಪ ನಿನಗೆ 50,000 ರೂಪಾಯಿ ಪಗಾರ ಕೊಡ್ತಾನಂದ್ರೆ ಅವ್ನು ರಾತ್ರಿ ಆಗಲ ಮಾಡಕ್ತಾ ಇರ್ತಾನೆ ಈಗ ಈ ಹುಡುಗನಲ್ಲಿ ವಿದ್ಯಾರಿ ಈ ಗುಣಗಳು ಅಳದಿರ್ತಾನ್ರಿ ಆ ಗುಣ ಯಾವುವು ಇಲ್ರಿ ಅವನಲ್ಲಿ ತುಡುಗು ಮಾಡೋ ಗುಣ ಇಲ್ರಿ ನಿಯತ್ ನಿಷ್ಠಾವಂತ 24 ತಾಸು ದಗದ ಮಾಡುವಂಥ ಛಲ ರೀ ಮತ್ತು ಇದು ಈ ಹೋಟೆಲ್ ಉದ್ಯೋಗದಾಗ ಇದು ಬರಂಗಿಲ್ಲ ಅನ್ನಂಗಿಲ್ರಿ ಎಲ್ಲ ಬರ್ತೈತಿ ಇಂಥವನ್ನ ಏನು ಮಾಡ್ತಾನ್ರಿ ಒಂದು 2 ವರ್ಷ ನೋಡ್ತೀವ್ರಿ ನಾವು ನೋಡಿ ನಮಗೊಂದಿಷ್ಟು ಯಾವುದಕ್ಕೆ ಬೇಕಾಗ್ತೈತೆ ಅಲ್ರಿ ಅದಕ್ಕೆ ಈಗ ಎಷ್ಟು ಐತಿ ಪಗಾರ ಅಂತ ಕೇಳ್ತಾನ್ರಿ ಕೇಳಿ ಅದನ್ನ ಪಗಾರ ಅವ್ನು ಮುಂದೆ ಹೆಚ್ಚು ಮಾಡ್ತಾನ್ರಿ ಮಾಡಿ ಅದ್ರ ಬಗ್ಗೆ ಟ್ರೈನಿಂಗ್ ಕೊಡ್ತಾನ್ರಿ ಅವ್ಗೆ ಹೆಂಗಿರ್ಬೇಕು ಜೀವನದೊಳಗೆ ನೀ ಹೆಂಗಿರ್ಬೇಕು ಇನ್ನು ಹೆಂಗಿರ್ಬೇಕು ಇದ್ರೊಳಗೆ ಏನು ಬಿಡುವುದಾವು ಕಲ್ಕೊಳ್ಳುವುದಾವು ಬಿಡಿಸ್ತಾನ್ರಿ ಕಲಿಸ್ತಾನ ಆಮ್ಯಾಗ ಅಂತ ಒಂದು ಉದ್ಯೋಗ ಕೊಟ್ಟಂದ್ರೆ ಅವ್ನ ಜೀವನದೊಳಗೆ ಧನ್ಯ ಆಗ್ತಾನ್ರಿ ಇಲ್ಲಿ ಎಷ್ಟು ಮಂದಿ ನನ್ನ ಕಡೆ ಈಗ ಏನು 140-160 ಮಂದಿ ಇದಾರ್ರಿ ಎಲ್ಲಾರು ನಾ ಭಾಳ ದಿವಸ ಇದ್ದವ್ರನ್ನ ಎಲ್ಲ ಅಳದಿರ್ತನ್ರಿ ಅವನ ಸ್ವಭಾವೇನು ಅವ ಸೈದೂರ್ನಲ್ಲಿ ಅವನದು ಗುಣ ಏನಂದ್ರಿ ಸಿಟ್ಟಿಗದಾನ ಹಿಂಗೆ ಒಂದು ಕೆಲವೊಂದು ಅವ್ರನ್ನ ಸಿಟ್ಟಿಗಿದ್ದವ್ರು ನೋಡು ಜೀವನ ಸಿಟ್ಟಿಗೆ ಬರಬೇಡ ಸಿಟ್ಟಿಗೆ ಬಂದೆ ಅಂದ್ರೆ ನಿನ್ನ ಕಾಲ ಮೇಲೆ ನೀನ ಕಲ್ಲು ಹಾಕೋತಿ ಸಿಟ್ಟಿನ ಕೈಯಾಗ ಬುದ್ಧಿ ಕೊಡಬಾರ್ದ್ರಿ ಒಂದಿಟ್ಟು ಸಿಟ್ಟು ಬರ್ತಂದ್ರೆ ಸುಮ್ಮ ಒಂದು ಈಟು ಹೋಳಾಗ ಈಗ ಮೊದಲು ಬಂದಾಗಿಂದ ಭಟ್ರು ಬಂತ ಇಲ್ರಿ ಫಸ್ಟ್ ಬಂದ ಸಪ್ಲೈ ಮಾಡ್ತಿದ್ದ ಸಪ್ಲೈ ಮಾಡ್ಕೋತ ದ್ವಾಸಿಗೆ ಹಾಕಿನ್ರಿ ದ್ವಾಸಿ ಕಲ್ಸೀನ್ರಿ ದ್ವಾಸಿ ಒಳಗೆ 1 ನಂಬರ್ ರೀ ಅವ ಇವತ್ತು ಗಿರೇಕಿ 1000 ಬಿಟ್ಟು 10,000 ಮಂದಿ ಕುಂದ್ರಲ್ರಿ ಚಕಾಚಕ್ ರೀ ಆಮ್ಯಾಗ ಹಂಗೆ ಬಟ್ಟಿ ಕೆಲಸ ಕಳ್ಸೀನಿ ಬಟ್ಟಿನೂ ಮಾಡ್ತಾನೆ ರೀ ಎಲ್ಲ ಆಲ್ರೌಂಡ್ ರೀ ಏನು ಓದಿಪ್ಪ ನಾನು 7ನೇ ಓದಿನಿ 7ನೇತ್ತ ಓಕೆ ಹಾಂ ಓದಿ ಸಾಹೇಬ್ರ ಏನು ಮತ್ತೇನು ಬೇರೆ ಕಡೆ ಕೆಲಸ ಮಾಡ್ತಿದ್ರು ಬೇರೆ ಕಡೆ ಒಂದು ಶಾಂತಿಸಾಗರ ಹತ್ನಿಲ್ ಶಾಂತಿಸಾಗರಲ್ಲಿ ಮಾಡಿದ್ದೇನೆ ಬೆಂಗಳೂರಲ್ಲಿ ಮಾಡಿದ್ದೇನೆ ಎಕ್ಸ್ಪೀರಿಯನ್ಸ್ ಇದೆ ಹಂಗೆ ಇಲ್ಲಿ ಮೊದಲಲ್ಲಿ ಮಾಡಿದ್ದೀನಿ ಇವ್ರ ಕಡೆ ಬಂದು 8 ವರ್ಷ ಆಯಿತು ಇವ್ರ ಕಡೆ ಬಂದಮೇಲೆ ಎಲ್ಲೂ ಹೋಗಿಲ್ಲ ಇವ್ರ ಕಡೆ ಚೆನ್ನಾಗಿ ನೋಡ್ಕೋತಾರೆ ಚೆನ್ನಾಗಿ ಇಲ್ಲೇ ಇದ್ದೀವಿ ಮಾಲಕರು ಚಲೋ ಇದ್ದಾರೆ ಕಿರಿಕಿರಿ ಮಾಡಲ್ಲ ಕೆಲಸ ಮಾಡೋರು ಏನೂ ಮಾತಾಡೋದು 14 ವರ್ಷದಿಂದ ಒಬ್ರದ್ದು ಹೊಲ್ದಾಗ ಕುರಿ ಕಾಯ್ತಿದ್ರಿ ಹೊಲ್ದಾಗಿದ್ರಿ ಕುರಿ ಕಾಯ್ತಿದ್ರಿ ಅಲ್ಲೇ ಇವ್ರ ಅನ್ನಿದ್ರಿ ಶಂಕರ್ ಅಂತೇಳಿ ಅವ ಸತ್ರಿ ಅವ ಹುಡುಗ ಆವ ಹೇಳಿದ್ರೆ ನಮ್ಮ ತಮ್ಮ ಒಬ್ಬ ಹಿಂಗದಾನ್ರಿ ಮಾಲಕರ ಅವನೊಬ್ಬನ ಕರ್ಕೊಂಬರೋನ್ ಕೆಲ್ಸಕ್ಕಂದ ಇವು ಸಾವಳಿಗೆ ಒಳಗೆ ಒಂದು ಗುಡ್ದಾಗ್ರಿ ಒಬ್ಬರ ಮನಿ ಒಳಗೆ ಕೆಲ್ಸಕ್ಕೆ ದೀತಾ ಇದ್ರಿ ಇವ ಆಡಕ್ಕೆ ಹೋಗ್ಕೊತ ರವಿವಾರ ದಿವಸ ಅಂಗಡಿ ಬಂದಿತ್ತು ಹೋಗಿದ್ದೇವ್ರಿ ಸೈಕಲ್ ಮೋಟ್ರ್ ತೊಗೊಂಡು ಇವ್ರ ಅಣ್ಣ ನಾನು ಕೂಡ ಇವ್ನ ಕಡೆ ಒಂದು ಕೂಡಲೇ ನಾ ಕೇಳಿದೇವ್ರಿ ಬರ್ತನ್ರಿ ಅತ್ತ ಅಂದ ಬರ್ತನ್ರಿ ಅಂದ ಕೂಡಲೇ ಆತ್ ಪಾಂದೇವ್ ಅವ್ರ ಮಾಲಕರು ಬಿಡಂಗಿಲ್ಲ ನಾವು ಹುಡುಗ ಚಲೋದ ನಾವು ಕಳ್ಸಂಗಿಲ್ಲ ಅಂದ್ರಿ ಆಮೇಲೆ ನೋಡ್ರಿ ನೀವು ಜೀತ ಇಟ್ಕೊಂಡ್ರಿ ಪೊಲೀಸ್ ಕಂಪ್ಲೀಟ್ ಕೊಡ್ತಾನೆ ಆ ಹುಡುಗನ ಬಿಡ್ರಿ ಆ ಹುಡುಗನ ಅಣ್ಣ ಬಂದಾನ ಅಂತ ಹೇಳೀನಿ ಆಮ್ಯಾಗ ಬಿಟ್ರಿ ಅವ್ರು ಬಿಟ್ಟರು ಸಂಜೆ ಮಾಡಿ ಕರ್ಕೊಂಬಂದೇವ್ರಿ ಮನೆಗೆ ಕರ್ಕೊಂಬಂದ 30 ಕೊಪ್ಪ ಈಬತ್ತಿ ಹಚ್ಕೊಂಡೇವ್ರಿ ಆ ಈಬತ್ತಿ ಹಚ್ಕೊಂಡು ಕುತ್ತ ಮ್ಯಾಗ ನಮ್ಮ ಸಸಿ ಚಾ ಕೊಟ್ಟಾಡ್ರಿ ಅವಂಗ ಚಾಕ್ ಏನಂದ್ರಿ ಅವ ಇದು ಏನ್ರಿ ಅತ್ತಂದವ ಕೇಳ್ರಿ ಇಲ್ಲ
ಚಾನ ನೋಡಿರ್ಲಿಲ್ಲ ನೀನು? ಸರ್ ಏನೂ ಇಲ್ಲ ಅವಂಗ, ಏನೂ ಗೊತ್ತಿಲ್ಲ, ಏನೇನು ಗೊತ್ತಿದ್ದಿಲ್ಲ ಸರ್. ಶಾಖ ಏನಂದ ಮನುಷ್ಯ ರೀ. ಆಮ್ಯಾಗ ನನಗೆ ಗೊತ್ತಾತ್ರಿ, ಏನು ಅರ್ಥ ಮಾಡ್ಕೊಂಡು ಇದನ್ನ ಆಸಾಮಿನ ಸರಿಯಾಗಿ ಬಳಸ್ಕೊಂಡಿಲ್ಲ ಅವ್ರ. ಇದನ್ನ ಹೆಂಗೆ ಬಳಸ್ಕೊತ ನೋಡತ್ ನನ್ನಷ್ಟು ಮನಸ್ಸಿನಾಗ ಇವತ್ತು ನಿಮ್ಮ ಮುಂದೆ ಹೇಳ್ತಾನೋ. ಅವನ್ನ ಹೆಂಗೆ ತಯಾರು ಮಾಡೀನಿ ಅಂದ್ರೆ ಸರ, ಈ 14 ವರ್ಷ ಒಳಗ್ರಿ ಒಬ್ಬ ಚಾ ಅನ್ನೋದು ಗೊತ್ತಿಲ್ದನ್ನಂತವನ್ನ ತಯಾರು ಮಾಡಿ ಅವ್ನ ಕಬ್ಬಸಿ ತೊಳ್ಯಾಕ ಹಚ್ಚಿ, ಗಿರಾಕಿ ಕೊಡಾಕ ಹಚ್ಚಿ, ಇವತ್ತಿನ ದಿವ್ಸ ಕ್ಯಾಶ್ ಕೌಂಟರ್ ಮ್ಯಾನೇಜರ್ ದಾನ್ರಿ. ಹ್ಞೂನ್ರಿ, ಅವ ಪೈಸೆ ಹೆಂಗೆ ಲೆಕ್ಕ ಮಾಡ್ತಾನೆ. ಮನಿ ಒಳಗ್ರಿ, ಮನಿ ಇದ್ದಿದ್ದಿಲ್ರಿ, ಜಾಗ ಐತ್ರಿ. ಒಂದು 5-6-7-8 ಲಕ್ಷ ರೂಪಾಯಿ ಖರ್ಚು ಮಾಡಿ ಮನಿ ಮಾಡ್ಕೊಂಡಾನ್ರಿ, ತಗಡ್ದು ಹಾಕೊಂಡ್ರಿ. ಮನಿ ಒಳಗೆ ಇಲ್ಲಂದ್ರೆ ಒಂದು 45,000 ರೂಪಾಯಿ ಟಿವಿ ಇಟ್ಟಾನ್ರಿ, ಒಂದು 89,000 ರೂಪಾಯಿ ಕೊಟ್ಟು ಒಂದು ಸೈಕಲ್ ಮೋಟ್ರ್ ತೊಗೊಂಡಾನ್ರಿ, ಬ್ಯಾಗ್ನಾಗ ಎಪ್ರಿ ಇಟ್ಟಾನ್ರಿ, ಕ್ಯಾಶ್ ಕೌಂಟರ್ ನೋಡ್ತಾನ್ರಿ, ಕಾರ್ ಗಾಡಿ ಹೊಡಿತಾನ್ರಿ, ಟಾಟಾಸ್ ಗಾಡಿ ಹೊಡಿತಾನ್ರಿ. ಇಲ್ಲಿ ಇತ್ತಾನ ನೋಡ್ರಿ ಮುಂದೆ. ಹಂಗೆ ತಯಾರು ಮಾಡೀನ್ರಿ ಅವ್ನು. ಅದು ಏನು ಹೇಳಿ ಮತ್ತೆ ಹಂಗ ತಿಳ್ಕೊಬಾರ್ದು ಅವ್ರ. ಇದ್ದಾಗ ನಮ್ಮ ತಮ್ಮನಟ್ಟು ಇಲ್ಲೇ ತರ್ತನ್ರಿ ತಂದು ಇಟ್ಟಿದ್ರಿ. ಅವ ಸತ್ರಿ, ಇವ್ ಉಳುದ್ರಿ. ಓ, ನಿಮ್ಗೆ ಲೇಬರ್ ಸಮಸ್ಯೆ ಯಾಕಿಲ್ಲ ಅಂತ ಗೊತ್ತಾಗ ಸರ್, ನಾನು ಏನು ಮಾಡ್ತಾನೋ ಅವನಲ್ಲಿ ವಿದ್ಯೆ ಯಾವುದೈತಿ. ಈಗ ನೋಡ್ರಿ, ಅವನು ಶಿರ್ಷಿ ಅವ್ರಿ, ಬೆಂಗಳೂರಿಗಿದ್ರಿ. ಅವ ಬೆಂಗಳೂರೊಳಗೆ ಕೆಲಸಕ್ಕಿದ್ದು, ಇಲ್ಲೋ ಹಿಂಗೆ ಬಾರ್ತಾನೆ, ಫೋನ್ ಹಚ್ಚಿದ ಕೂಡಲೇ ಇಲ್ಲಿಗೆ ಬಂದು ನಿಂತ ಬಿಟ್ಟು. ಹಂಗೆ ಅವ್ರ ಮೈಂಡ್ ವಿಚಾರ ಮಾಡ್ತಾನೆ ರೀ. ಈಗ ನೋಡ್ರಿ, ಇದ್ರೊಳಗೆ ಅಕ್ಷರ ಬರ್ದಿಲ್ರಿ ಯಾರು, ಇದ್ರೊಳಗೆ ಅಕ್ಷರ ಬರ್ದಿಲ್ಲ, ಅವ್ನಿಗೇನು ಕೆಲಸ ಇಲ್ಲ. ಅವ್ರು ಏನು ಮಾಡಿದ್ರಿ ಮಾಲಕರು, ಇವನು ಎಷ್ಟು ವರ್ಷ ಇದ್ದೆ ಅವರಲ್ಲಿ? 4 ವರ್ಷ 4 ವರ್ಷ 5 ವರ್ಷ ಇದ್ರು ರೀ. ಒಟ್ಟೆ ಇವನ್ನ ಆ ಆಡ ಕಾಸೋದು ಗುಡ್ದಾಗ ರೀ, ಗುಡ್ದಾಗ ಮಣಿ ಐತಿ, ಗುಡ್ದಾಗ ಇರೋದು. ಇವ್ ಊರ ತೋರಿಸಿಲ್ಲ ಅವ್ರಿಗೆ. ಹಿಂಗಾಗಿ ರೀ ವಿಚಾರ ಮಾಡೀನಿ, ಬಹುಶಃ ಇದ್ರೊಳಗೆ ಅಕ್ಷರ ಯಾರೂ ಮೂಡಿಸಿಲ್ಲ. ನಾ ಏನು ಮೂಡಿಸ್ತಾನೋ ಅದ ತಯಾರಾಗ್ತೈತಿ. ಅದನ್ನ ನಾ ಕಲ್ಪನಾ ಮಾಡ್ಕೋತೇನ್ರಿ. ಅಂಥ ಆಸಾಮಿ ತೊಗೊಂಬಂದು ಕೆಸಿಂದ ಇದನ್ನೆಲ್ಲ ತಯಾರು ಮಾಡಿ. ಅಲ್ಲ ಹೇಳ್ತಾರೆ, ನೀವು ಅವ್ನ ಬಾಯ್ಲೆ ಕೇಳ್ಕೋರಿ. ನಮ್ಮ ಸಸಿನ ಇಲ್ಲೇನೆ ತಾನು ಬಂದ ದಿವಸ ರೀ ಚಾ ಕೊಟ್ರೆ ಇದು ಏನ್ರಿ ಅಂದ ನಾವ. ಚಾ ಅದ್ ಏನಂಬುದು ಗೊತ್ತಿದಿಲ್ರಿ ಸರ್ ಇವಂಗ. ಮತ್ತ ನೋಟ 10 ನೋಟ್ 5 ಕಾಯಿನ್ ಕೊಟ್ಟ ಇದು ಎಟ್ರದ ಅನ್ನೋದು ಗೊತ್ತಾಗ್ತಿದ್ದಿಲ್ರಿ ಅವಾಗ. ಅದ ಬಂಡೆ ಇದು ಸಿಲೆ ಮಾಡಿದ್ದ ನಮ್ಮ ಮಾಮಾರಿ. ಸರ್, ಇವತ್ತಿನ ದಿವಸ ಕ್ಯಾಶ್ ಕೌಂಟರ್ ಮ್ಯಾಗ ಕೂತ 50-60 ರೂಪಾಯಿ ವ್ಯಾಪಾರ ಮಾಡ್ತಾನ್ರಿ. ಹಿಂಗ ಇದ್ದಿದ್ದೇ ಇಲ್ರಿ ಅವ್ನ ಆಕಾರ, ಹಿಂಗ ಇದ್ದಿದ್ದಿಲ್ರಿ. ಮೊದಲ್ ಬ್ಯಾರೆ ಬಾಳ ಏನ್ ಗಸಾಟ್ ಅಂದ್ರೆ ಗಸಾಟ್ ಇದ್ರಿ. ಅವನ ಬಾಯ್ಲೇನೆ ಕೇಳ್ರಿ, ಗೊತ್ತಾಗ್ತೈತ್ರಿ. ಏನೇನು ಹೊರಗಿನ ಪ್ರಪಂಚನ ಗೊತ್ತಿರ್ಲಿಲ್ಲ. ಇಲ್ಲಿ ಊರ ಹೋಗ್ತಿದ್ನಿ ಬರ್ತಿದ್ದೀನಿ. ಅವು ಈ ಕಡೆ ಜಮಖಂಡಿಗೆ ಬಂದಿಲ್ಲ. ಅಲ್ಲೇ ಹಳ್ಳಿ ರೀ, ಹಳ್ಳಿ ಒಳಗ ಬರೋದು. ಅಲ್ಲೇ ಸುತ್ತು. ಚಾನು ನೋಡಿರ್ಲಿಲ್ಲ ಅಥವಾ ಕುಡ್ದಿರ್ಲಿಲ್ಲ, ಚಾನು ಹೆಂಗ್ ಗೊತ್ತಾಗ್ಲಿಲ್ಲ ನಿಮ್ಗೆ? ಅಲ್ಲ, ನಾವೇನತ್ತ ಅಷ್ಟು ಮುಗ್ದು ಏನೋ ಅವ್ರ ಅಷ್ಟು ಏನೋ ಕೊಟ್ಟಿದ್ದೇ ಇಲ್ಲೋ. ಹೆಂಗ್ ನೋಡ್ಕೊಂತಿದ್ರು ಅವರು ಚಲೋ ಇತ್ತು ಬಿಡ್ರಿ, ಹಂಗೇನಿಲ್ರಿ. ಅಲ್ಲೇ 3-4 ದಿವಸ ಅಲ್ಲೇ ಇದ್ರಿ, 3-4 ವರ್ಷ ರೀ. ಆಮೇಲೆ ಒಂದ್ಸಲ ಭೇಟಿ ಹಾಕಿ ಬಂದಿದ್ರಿ ಅವ್ರು. ಭೇಟಿಯಾಗಿ ನಮ್ಮ ಅಣ್ಣ ಬಂದಿದ್ರಿ. ಅಣ್ಣ ನಾನು ಮಾತಾಡಿದ್ವಿ. ಆಯ್ಲ್ರಿ ಇಲ್ಲೇ ಬರ್ತೀನಿ, ನಮ್ಮ ಊರಿಗೆ ಬಂದು ಭೇಟಿ ಆದ್ರಿ. ಆಯ್ತು ಹೇಳೋಣ, ಮತ್ತೆ ಇಲ್ಲೇ ಬಂದ್ವಿ. ನಮಗೆ ಅದ್ಭುತ ಕಥೆಯಪ್ಪ. ಕವಿರತ್ನ ಕಾಳಿದಾಸ, ಕಲಿಯುಗದ ಕವಿರತ್ನ ಕಾಳಿದಾಸ. ಮೇಡಮ್ ಅವರೇ, ನಿಮ್ದು ಹೇಳ್ರಿ ಜವಾಬ್ದಾರಿ ಏನೇನಿಲ್ಲ? ನಮ್ದ್ರಿ ಸರ, ಈ ಹೆಣ್ಮಕ್ಳ ಕಡೆ ಕ್ಲೀನ್ ಮಾಡಿಸ್ಬೋದ್ರಿ. ಆಮೇಲೆ ಗಿರಾಕಿ ಜಾಸ್ತಿ ಒಂದು ಬಡ ಆರ್ಡರ್ ಕಳ್ಸೋದ್ರಿ. ಆಮೇಲೆ ಇದು ಕಿಚನ್ ಅದೆಲ್ಲ ನಾನೇ ನೋಡ್ಕೊಡ್ತೀನಿ. ಕಿಚನ್ ಜವಾಬ್ದಾರಿ ನಿಮ್ದು? ಕಿರಾಣಿ ಸಂತ್ರಿ, ಕಾಯಿಪಲ್ಲೆ ಸಂತ್ರಿ, ಮ್ಯಾಗೆಲ್ಲ ಕ್ಲೀನ್ ಮಾಡಿಸೋದ್ರಿ. ಕಾಯಿಪಲ್ಲೆ ಇಷ್ಟಿಷ್ಟು ತರಿಸೋದ್ರಿ. ಓಕೆ, ಎಲ್ಲ ಮನೆಯಿಂದ ಕೆಲಸ ಮಾಡ್ಕೊಂಡು ಅಲ್ಲಿ ಮಾಡ್ಕೊಂಡು ಇಲ್ಲಿ ಬರ್ತೀನಿ ಸರ್. ಹೌದಾ? ಹ್ಞೂ ರೀ ಸರ್. ಓಕೆ, ಕ್ಲೀನ್ ಅದು ಇಡ್ಬೇಕಲ್ಲ. ಹ್ಞೂ ರೀ ಸರ್, ಬಂದು ಬಂದೆಲ್ಲ ಮಾಡಿಸ್ತೀನಿ ಸರ್. ಎಕರೆಕ್ಕೆಲ್ಲ ನೀವು ನೋಡ್ಕೊಂತೀರಿ? ಇವತ್ತು ಶನಿವಾರ ಗಿರೆ ಕಮ್ಮಿ ಐತ್ರಿ. ಬ್ಯಾಂಕ್ಗಳು ಬಂದದ ಸರ್, ಎಲ್ಲ ಸುಟ್ಟಿ ಸರ್. ಫುಲ್ ರಶ್ ಇದೆ. ರಶ್ ಇರ್ತೈತಿ. ಓಬಾ, ದೊಡ್ಡ ಜವಾಬ್ದಾರಿ ಐತಿ ನಿಮ್ಮ ಮೇಲೆ. ಸೀಸನ್ ಈ ಮದ್ವಿ ಸೀಸನ್ ಚಾಲೋ ಹೋದಿರ್ಲಿ ಸರ್. ಇನ್ನು ಜಾಸ್ತಿ ಮನಗಣಂತರೂ ಹೊರಗೆ ನಿಂತಿರ್ತೈತಿ. ವಾಪಸ್ ಹೋಗ್ತಾರ? ಜಾಗ 2 ಕಡೆ ಪ್ಯಾಕ್ ಆಗಿರ್ತದ್ರಿ. ಅಷ್ಟು ಹೋಗ್ಬಿಡ್ತಾರೆ ನೋಡಿ ಸರ್. ವಾಪಸ್ ಭಾಳ ಖುಷಿ ಆಯ್ತಮ್ಮ. ನಾನು ಇನ್ನೊಂದು ಮಾತು ಕೇಳ್ಬೇಕಾಗಿತ್ತು. ಲೇಬರ್ದು ಮಾತಾಡ್ತಾ ಇದ್ವಿ. ಹೌದ್ರಿ. ತಿಂಗಳಿಗೆ ಎಷ್ಟು ಲೇಬರ್ ಪೇಮೆಂಟ್ ಆಗುತ್ತೆ ರೀ ಸರ್? ನಮ್ದೊಂದು 15-16 ಲಕ್ಷ ಮಟ್ಟ ಆಗ್ಬೋದ್ರಿ. ಈಗ 16 ಲಕ್ಷ? ಹೌದ್ರಿ, ತಿಂಗಳಿಗೆ? ಹೌದ್ರಿ. ಈ ಸದ್ಯ ಈಗ 160-162 ಮಂದಿದು ಇವತ್ತು ಹಾಜರಿ ಐತ್ರಿ. ಒಬ್ಬೊಬ್ಬರಿಗೆ ನೋಡ್ರಿ
ಇವನ್ ಪಗಾರ ಪೇಮೆಂಟ್ 30,000 ರೂಪಾಯಿ ಐತ್ರಿ ತಿಂಗಳಿಗೆ. ಹಾಂ ಒಬ್ಬೊಬ್ಬರಿಗೆ 15,000 ಐತ್ರಿ, 20,000 ಐತಿ, 10,000 ಐತಿ. ಹೆಣ್ಮಕ್ಳಿಗೆ 9,000 ಅದಾವ್ರಿ, ಅವ್ರಿಗೂ 10,000 ಅದಾವ್ರಿ, 12,000 ಎಲ್ಲ. ಅಂದ್ರೆ ನಾವೇನು ಮಾಡ್ತೇವೆ ಸರ್, ಈ ಕುಡುಕರು ಗಿಡುಕರು ಇರ್ಲಾರ್ದವ್ರಿಗೆ ಪೇಮೆಂಟ್ ಹೆಚ್ಚಿಗೆ ಕೊಟ್ಟು ಬಿಡ್ತೀವಿ ನಾವು. ಪೇಮೆಂಟ್ ಹೆಚ್ಚಿಗೆ ಕೊಡೋದು ಮತ್ತೊಂದು ಅಂಗಡಿಗೆ ಹೋಗಂಗಿಲ್ಲ ರೀ. ನಮ್ಮಲ್ಲಿ ಅಂತಿಂಥ ಮಂದಿ 10 ತಿಂಗಳು ಮಾಡಿನೋ 2 ತಿಂಗಳು ಮಾಡಿನೋ ಅಂಥವ್ರು ಬರುವುದೇ ಇಲ್ರಿ. ಯಾಕಂದ್ರೆ ಹಿಂಗೆ 10 ವರ್ಷ 15 ವರ್ಷ ಇದ್ದವ್ರಿಗೆ ಏನಾಗ್ತೈತೆ ರೀ, ಪಗಾರ ಒಂದು ಸ್ವಲ್ಪ ಹೆಚ್ಚಿಗೆ ಕೊಟ್ಟು ಬಿಡೋದು, ನಮ್ಮ ಅಂಗಡಿ ಬಿಟ್ಟು ಹೋಗುದೇ ಇಲ್ರಿ ಅವ್ರು. ಹಿಂಗಾಗಿ ನಮ್ಮಲ್ಲಿ ಸ್ಟಾಪ್ ಉಳಿತೈತೆ. ಪೇಮೆಂಟ್ ಅಂತಲ್ಲ, ಮತ್ತೆ ಚಲೋ ನೋಡ್ತಾರೆ ಅಂತ. ಆಮೇಲೆ ಈಗ ಊಟ ಈಗ ಬೇರೆ ಕಡೆ ಎಲ್ಲ ಊಟದ ಗಿಟ್ಟದ್ದೆಲ್ಲ ಸರ್ ನಾವೇನ್ ಮಾಡ್ತೇವೆ, ಮೊದಲ ನಿಮ್ದು ಹೊಟ್ಟೆ ತುಂಬಲಿ, ಉಳಿದ್ರ ಗಿರಿಕಿ ಕೊಡಿರ್ತೇವೆ ನಾವು. ಹೌದ್ರಿ, ಯಾಕತ್ ತಿಳ್ಕೊರಿ, ನಾವು ಹೋಟೆಲ್ದಾಗಿದ್ದಾಗ ನಮಗೆ ಏನು ತಿನ್ನಾಕ್ ಕೊಡ್ತಿದ್ದಿಲ್ರಿ. ನಾನ್ ನಿಜವಾಗ್ಲು ಹೇಳಿದರೆ ಈ ಪ್ಲೇಟ್ ಏನ್ ತೊಳಿತಿದ್ರಲ್ರಿ, ಪ್ಲೇಟ್ ತೊಳೆದ್ರೊಳಗೆ ಮುಸ್ರಿ ಬಂದು ತಿಂದನ್ರಿ ನಾ. ಇಡ್ಲಿ ಅದು ಬಿಟ್ಟವ್ರದು ರೀ, ಬಿಟ್ಟಿದ್ ತಿಂದನ್ರಿ ನಾ. ಮಾಲಕ್ ಕೊಡತ್ತಿದ್ದಿಲ್ರಿ. ಏನ್ರ ತಿಂದೇವ್ ಅಂದ್ರೆ ಅಂಗಡಿ ಬಿಟ್ಟವ್ರಿಗೆ ಹಾಕಾವ. ಅಲ್ಲಿ ಅನ್ನ ಸಾಂಬಾರು ಮಾಡ್ತಿದ್ರು, ಅದನ್ನ ಅಷ್ಟ ತಿನ್ಬೇಕು. ಅವಾಗಿಂದ ಯಾವಾಗ ರೀ, 76ನೇ ಇಸ್ವಿಯಾಗ. ಈಗ ಇಲ್ಲಿ ಆರಾಮ್ ಏನ್ ಬೇಕಾದ್ರೂ ಊಟ ಮಾಡ್ಕೊಂಡು ಏನು ನಾವು ಅದನ್ನೇ ಹೇಳ್ತೀವಿ ನೋಡಪ್ಪ, ನಮಗೆ ಪರಿಸ್ಥಿತಿ ಹಿಂಗೆ ಬಂದಾವ. ನೀವು ಹೊಟ್ಟಿ ಸಂಬಂಧ ಬಂದಿರ್ತೀರಿ. ನಾ ಎಷ್ಟೋ ಮಂದಿ ಬೇಕಾದ್ರೆ ಇವ್ರು ಕೇಳಿ ಕೆಲಸತ್ತು ಬರ್ತಾರಲ್ರಿ, ಕೆಲಸತ್ತು ಬಂದವಂಗ ಮೊದಲು ನಾಷ್ಟ ಮಾಡಿಸ, ಊಟ ಮಾಡಿಸ, ಚಹಾ ಕುಡಿಸ, ಆಮ್ಯಾಗ ಕೆಲಸ ಕೊಡ್ತಿದ್ರು ಕೂಡ. ನಮ್ಮಲ್ಲಿ ಮಂದಿ ಭಾಳ ಇದಾವ್ರಿ, ಬ್ಯಾಡ ಅಂತ ಕಳಿಸ್ರಿ. ಆದ್ರೆ ಅವ್ನು ಕೆಲ್ಸಕ್ಕೆ ಬಂದವಾಗ ಮೊದಲು ನಾಷ್ಟಾರ ಮಾಡಿಸ್ರಿ, ಊಟಾರ ಮಾಡಿಸ್ರಿ. ಹೊಸಗೊಂಡು ನಿಮ್ಗೆ ಆ ದಿವಸ ನೆನಪಾಗುತ್ತೆ. ಹಾಂ ಹೆಂಗ್ರಿ? ಸೊ ಇಲ್ಲಿ ಕೆಲಸಕ್ಕೆ ಅವಕಾಶಗಳಿದೆಯಾ? ಐತಿ ಸರ್, ಐತಿ. ಸಾಕಷ್ಟು ಯಾರು ಬರ್ಬೋದು? ಬರ್ಬೋದು ಸರ್. ಬರ್ಲಿಲ್ರಿ, ಬರ್ಲಿ ಸರ್, ಬರ್ಲಿ ಬರ್ರಿ ಸರ್. ಈಗ ಇವೆಲ್ಲ ಅದ್ರ ಮ್ಯಾಗ ಇವು ಹಾಲು ಅದು ಹಿಂಗೆ ಗರಮ್ ಆಗ್ತಾವ ಸರ್, ಅದ ಸ್ಟೀಮಿನ ಮ್ಯಾಗ ಆಗ್ತಾವ ಸರ್. ಚಮಚ ಗರಮ್ ಆಗೋದು, ಹಾಲು ಹಾಕಿ ಟೀ ಕಾಫಿ. ದಯವಿಟ್ಟು ಆಹಾರ ವ್ಯರ್ಥ ಮಾಡಬೇಡಿ. ನೀವು ನಿಭಾಯಿಸ್ಬೋದು, ನಾವು ನಿಭಾಯಿಸ್ಬೋದು, ಆದ್ರೆ ದೇಶ ನಿಭಾಯಿಸ್ಬೋದು. ಅಲ್ಲ ಏನೋ ಹಿಟ್ಟು ಐತೆ ಹಾಕಿರಲಿ. ಹೌದು ಸರ್, ಇಲ್ಲಿ ಎಷ್ಟೋ ಜನ ಸರ್ ಇವೆಲ್ಲ ಕೆಜಿ ಮ್ಯಾಗ ಹೋಯ್ತಾರ್ರಿ, ಬೆಳಿಗ್ಗೆ ಸಂಜೆ ಮಾಡೋದು ರೀ. ಮತ್ತೆ ಕೆಲವೊಂದು ಒತ್ತುಗಾಡಿಯಾಗಿ ವ್ಯಾಪಾರ ಮಾಡ್ತಾರಲ್ರಿ, ಅವ್ರು 5-5 kg 6-6 kg 10 kg ರೊಕ್ಕ ಕೊಟ್ಟ ಬಾಂಡೆ ಇಟ್ಟು ಒಯ್ತಾರಿ ಸರ್. ಅವರು ದೋಸೆ ನೋಡ್ರಿ, ಮಾಡಿ ಮಾರ್ತಾರೆ. ಹೌದ್ರಿ, ಇಬ್ರು ಗಂಡ ಎಂತ ಇರ್ತಾರ್ರಿ. ಅವ್ರ ನಸನ್ಯಾಗ 3-4 ಕೆದ್ದ ಮಾಡೋದು ಆಗುದಿಲ್ರಿ. ಅವ್ರು ಸಂಜೆ ಮಾಡಿ ನಮ್ಮಲ್ಲಿ ಬಾಂಡೆ ಇಟ್ರಿ, ಒಂದ್ 5 ಕಿಲೋ ಇಡ್ಲಿ ಇಟ್ಕೊಡ್ರಿ, 5 ಕಿಲೋ ಮಸಾಲೆ ದೋಸೆ ಇಟ್ಕೊಡ್ರಿ, ಒಂದ್ 5 ಕಿಲೋ ಅಕ್ಕಿ ದೋಸೆ ಇಟ್ಕೊಡ್ರಿ, ಒಂದ್ 4 ಕಿಲೋ ಸಾಂಬಾರ್ ಕೊಡ್ರಿ, ಒಂದ್ 2 ಕಿಲೋ ಚಟ್ನಿ ಕೊಡ್ರಿ. ಹಿಂಗ ಬರಿಸಿ ರೊಕ್ಕ ಕೊಟ್ಟು ಹೋಗ್ತಾರ್ರಿ. ನಾವೆಲ್ಲ ರೆಡಿ ಮಾಡಿ ಅವ್ರಿಗೆ 7 ಗಂಟೆಗೆ ಇಟ್ಟಿರ್ತೀವಿ, ಓದ್ ಬಿಡ್ತಾರ್ರಿ. ಅವರು ಈಜಿ ಅಲ್ಲಿ ವಡ ಮಾಡೋದು ಸರಳ ಸರ್, ಒಟ್ಟ ಏನೂ ಇಲ್ಲ ಸರ್. ಓದ್ಕೊಳ್ಳೆ ಬಿಡುದು ಒಂದ ಕೆಲಸ, ಅವ್ರದ್ದು ಮಾಡೋದು ಒಂದ ಕೆಲಸ. ಅದ್ಭುತ ಮಾಡಿದ್ರಲ್ಲಿ ಅದು ಒಂದ್ ಸರ್. ಎರಡನೇದು, ಈಗ ನಿಮ್ಮ ಮನೆಗೆ ಯಾರು ಬೀಗರು ಬಂದ್ರೆ ಬೆಳಿಗ್ಗೆ, ಒಮ್ಮೆ ಬೆಳಿಗ್ಗೆ ಬಂದ ಕೂಡ ಇಡ್ಲಿ ಟ್ಯಾಂಕ್ ತಯಾರಾಗ್ತೈತ್ರಿ. ಏ ಸ್ವಾಮಿಗಳ ಅಂಗಡಿಗೆ ಹೋಗು, ಒಂದ್ 2 ಕಿಲೋ ಇಡ್ಲಿ ಇಟ್ಟ, 1 ಕಿಲೋ ಸಾಂಬಾರ ಚಟ್ನಿ ತೊಗೊಂಬಂದ್ಬಿಡಪ್ಪ. ನಾವು ಎಲ್ಲ ತೂಕದ ಮ್ಯಾಗ ಕೊಟ್ಬಿಡ್ತೇವೆ ಸರ್. ಇದು ಹಿಂಗ ಐಡಿಯಾ ಬಂತು ನಿಮ್ಗ ಸರ್? ಅಂದ್ರ ಏನೇನ್ ತಲೆ ಓಡಿಸಿರಿ ಅಂತ ನೀವು? ಅಂದ್ರೆ ಇಲ್ಲೇ ಇದು ಮೇನ್ ಮಾರ್ಕೆಟ್ ಐತಿ ಸರ್. ಮನೆಗಳು ಜಾಸ್ತಿ ಇದಾವ್ರಿ. ಇಲ್ಲಿ ಕಾಯಿಪಲ್ಯಕ್ಕೆ ಬಂದವ್ರು ಎಲ್ಲರೂ ಬೆಳಿಗ್ಗೆ ಊದ್ ಬಿಡ್ತಾರೆ ಸರ್. ಒಂದು ಅರ್ಧ ಕಿಲೋ ಸಾಂಬಾರು ಕೊಡ್ರಿ, 1 ಕಿಲೋ ಸಾಂಬಾರು ಕೊಡ್ರಿ, ಚಟ್ನಿ ಕೊಡ್ರಿ, ಕುರ್ಮಾ ಕೊಡ್ರಿ, ವಡಾ ಇಟ್ಟು ಕೊಡ್ರಿ, ಇಡ್ಲಿ ಇಟ್ಟು ಕೊಡ್ರಿ. ಈಗ ಬೇಕಾದಷ್ಟು ಹೋಟೆಲ್ ನಡೀತಾ ಇದೆ ನೀವು ಮಾಡಿದ್ರಲ್ಲಿ. ಹೌದ್ರಿ, ಅವ್ರಿಗೆ ಎಷ್ಟು ಸರಳ ಸರ್. ಬೆಸ್ಟ್ ಮಾಡ್ರಿಪ್ಪ, ಇದು ಭಯಂಕರ. ಬೆಳಿಗ್ಗೆ 7 ಗಂಟೆಯಿಂದ ಸರ್ 11:30 ಹೌದ್ರಿ, ಸಾಯಂಕಾಲ 6 ಗಂಟೆಯಿಂದ 9 ಗಂಟೆ ಪಾರ್ಸಲ್. ಅಂದ್ರೆ ಇಲ್ರಿ, ಇವ್ರು ಒಮ್ಮೊಮ್ಮೆ ರಾತ್ರಿನೇ ಒಯ್ತಾರ್ರಿ ಹಿಟ್ರಿ. ಈಗ ಒಬ್ಬೊಬ್ರು ದೂರ ಇರ್ತಾರಲ್ರಿ, 10 ಕಿಲೋಮೀಟರ್ ರೀ, ಅವರು ದೋಸೆ ಇಟ್ಟ ಇಡ್ಲಿ ಇಟ್ಟ ರಾತ್ರಿನೂ ಹೋದ ಅವ್ರ ಅಂಗಡಿಯಾಗ ಇಟ್ಕೊಂಡ್ಬಿಡ್ತಾರೆ. ಆಮೇಲೆ ಇನ್ನೊಂದು ಹಾಕಿರಲಿ, ಈ ಪಾರ್ಸಲ್ ಕೇವಲ ಕೋರ್ಟ್ ರೋಡ್ ಹೋಟೆಲ್ ಶಾಖೆ ಮಾತ್ರ ಲಭ್ಯ. ಹೌದ್ರಿ, ಅಂದ್ರೆ ಇಲ್ಲಿ ಏನಾಗ್ತೈತ್ರಿ, ಇಲ್ಲಿ ಬೆಳಿಗ್ಗೆ ಒಂದ್ ಸ್ವಲ್ಪ ಕಸ್ಟಮರ್ ಕಮ್ಮಿ ಇರ್ತಾರೆ. 10-10 ಮಾರ್ಕೆಟ್ ಫುಲ್ ಆಗಿಬಿಡ್ತೈತ್ರಿ. ಬೆಳಿಗ್ಗೆ 7 ಗಂಟೆಯಿಂದ 10-10 11 ಮಟ ಸ್ವಲ್ಪ ಕಮ್ಮಿ ಇರ್ತೈತ್ರಿ. ಆ ಹೊತ್ನ್ಯಾಗ ಇದ್ರದ್ದು ಗದ್ದಲ ಆಗ್ತೈತ್ರಿ. ಅವ್ ಹಂಗಲ್ರಿ, ಅವು ಬೆಳಿಗ್ಗೆ ಇನ್ನ ಸೆಂಟ್ರಸ್ ತೆಗಿ ಕೊಡ್ದ 10-20 ಕಾರ್ ಗಾಡಿ ನಿಂತಿರ್ತಾವ್ರಿ ಅಲ್ಲೇ ಅವು ಗದ್ದಲ ಆಗ್ತಾವ್ರಿ. ಅದಕ್ಕೆ ಒಂದು ತೇರಿ ಓಡಿಸಿ ಬೆಳಿಗ್ಗೆ ಇವ್ರಿಗೆ ಒಂದು ಕೆಲಸ ಹೆಚ್ಚಿಂದ ಆಗ್ಲತ್ತೇಳಿ ಇದನ್ನ ಮಾಡಿ. ಇದು ಹೋಗ್ತಾ ಇದೆ ಈಗ. ಹೌದ್ರಿ, ಈಗ ಅಲ್ಲೇನ್ ಮಾಡತ್ತ? ಅದು ಹಿಟ್ಟು ತೆಗಿಯಾಕ್ತಾನೆ ಬರಲ್ಲ. ಯಾವ ಹಿಟ್ಟಿದ? ಪಡ್ಡಿನ ಇಟ್ರಿ, ನಾಡ್ರಿ ಇವ್ರು ಬೆಳಿಗ್ಗೆ ಇಲ್ರಿ, ಪಡ್ಡಿನ ಇಟ್ರಿ. ಪಡ್ರಿ ಇದು ಆರ್ಡರ್ ಐತನ್ರಿ ಇದು? ಇಲ್ರಿ, ರವಿವಾರ ದಿವಸ ಮಾಡತ್ತೇವ್ರಿ ಅದನ್ನ. ಪಟ್ಟು ಮಾಡ್ತೀರಿ? ಹೌದ್ರಿ, ಪಡ್ಡು ಚಲೋ ಹೋಗ್ತಾವ್ರಿ. ಹೌದಾ? ಹೌದ್ರಿ. ಓಕೆ.
ಸೊ ಹಿಂಗೆ ಇವು ರುಬ್ಬಿ ಕೊಟ್ಬಿಡ್ತೀರಿ ಹಿಂಗೆ? ಅದು ತೂಕದ ಮ್ಯಾಗ ಬೇಡಿದ್ದು ಕೊಡತ್ತೀವ್ರಿ. ಹಾಂ, ಓಕೆ, ಸೂಪರ್, ಒಳ್ಳೆ ಕಾನ್ಸೆಪ್ಟ್ ಸರ್ ಇದು. ಅಲ್ಲ ನಾನು ಹೇಳೋದು ಸರ್, ಹಿಂಗೂ ಯಾರು ಉದ್ಯೋಗ ಮಾಡ್ಕೋಬೋದು ನೋಡ್ರಿ ಇದನ್ನ. ಮಾಡ್ಕೋಬಹುದ್ರಿ, ಸರಳ ಕೆಲಸ ರೀ. ಹಾಂ ಸರ್ ಎಷ್ಟು ಸರಳ ವಿಚಾರ ಮಾಡ್ರಿ ನೀವು. ಇಬ್ರು ಗಂಡ ಹೆಂಡತಿ ಒಂದು ಹೊತ್ತು ಗಾಡ್ಯಾಗ ಮಾಡೋರು ಏನೂ ಇಲ್ಲ, ಸಂಜೆ ಮಾಡಿ ತಮಗೆ ಏನ್ ಬೇಕು ತಯಾರಿ ಇಲ್ಲಿ ಕೊಟ್ರಂದ್ರ ಮುಂಜಾನೆ ತಮ್ಮ ಗಾಡಿ ಹಾಕೊಂಡು ಹೋಗಿ ಅವ್ರು ತಮ್ಮ ವ್ಯಾಪಾರ ಮಾಡ್ಕೊಂಡು ಮತ್ತೆ ಮನೆಗೆ ಹೋಗ್ಬೋದ್ರಿ. ಅಲ್ಲ ಒಂದು ಉಳ್ಳಾಗಡ್ಡಿ ಸೊಟ್ಟಿ ಸುಲಿಬೇಕನ್ನಂಗಿಲ್ಲ, ಮಾಡ್ಬೇಕನ್ನಂಗಿಲ್ಲ. ಮಸ್ತ್ ಆತ. ಜೀವನ್ ಕುಮಾರ್ ಮಾಣಿಕ್ ಚಂದ್ ಶಾ. ಹ್ಞೂನ್ರಿ, ಇವರು ಮೂಲ ಗಲಗಲಿ ಇವ್ರ ರೀ. ನಮಗ ಜಮಖಂಡಿಗೆ ಬರ್ರಿ ಅಂತೇಳಿ ಉಪ್ಪದ್ರ ಕರಿಸಿ ಅಂಗಡಿ ಅದು ಕೊಡಿಸಿದ ಅವ್ರಿಗೆ ಇವ್ರ ರೀ ಮೊದಲ. ಹ್ಞೂನ್ರಿ, ಅದಕ್ಕೆ ಅಂತೇಳಿ ಅವ್ರದ್ದೊಂದು ಫೋಟೋ ಹಾಕಿ ತೀರ್ಕೊಂತಾರೆ. ಮತ್ತು ಅವ್ರದ್ದು ಒಂದಿಟ್ಟು ರಿಣಾರ ಏನಾರ ಕರೆದು ನಮಗೆ ಕೊಟ್ಟಾರ. ಅವ್ರು ದೊಡ್ಡ ವ್ಯಕ್ತಿ ರೀ. ಅವರು ಜಮಖಂಡಿಯಾಗ ದೊಡ್ಡ ವ್ಯಾಪಾರಸ್ಥರು ಹೌದು ರೀ. ಅವ್ರು ಸಕ್ರೆ ದೊಡ್ಡ ವ್ಯಾಪಾರಸ್ಥರು. ಹಾರ್ಟ್ ಅಟ್ಯಾಕ್ ಐತಿ. ಈಗ ನಮಗೂ ಏನಾಗೈತ್ರಿ, ಇನ್ನು ವಯಸ್ಸು ಬರ್ಬರ್ತಾ ಮೊದ್ಲೇದ ಕತೆ ಇರಂಗಿಲ್ಲಲ್ರಿ. ಅವ್ರವ್ರ ಜವಾಬ್ದಾರಿ ಹೆಚ್ಚು ಬಿಡೋದ್ರಿ. ಸುಮ್ಮ ಅವ್ರನ್ನ ನೋಡ್ಕೋತ ಇರೋದ್ರಿ, ಸರಿ ಮಾಡ್ತಾರೋ ಇಲ್ಲೋ. ಅಂದ್ರೆ ಗಂಡ ಹೆಂಡತಿಗೆ ಅದನ್ನ ಕಲಿಸ್ಬಿಟ್ಟಿವಿ ಅಂದ್ರೆ ಅವ್ರ ಜೀವನದೊಳಗೆ ಅವ್ರು ಉದ್ಧಾರ ಆಗಿಬಿಡ್ತಾರ್ರಿ.